1 ಕೋಟಿ ದುಡಿತಾ ಇದೀನಿ, ಎಲ್ಲಿ 1 ಕೋಟಿ ಅಂತ ನೋಡಿದ್ರೆ 50 ಲಕ್ಷ ಟ್ಯಾಕ್ಸ್ ಅಲ್ಲಿ ಹೋಗಿರುತ್ತೆ. ಟ್ರೇಡರ್ಸ್ಗೆ STT ಹೊಸ STT ಇಂದ ಏನೇನೆಲ್ಲ ಪ್ರಾಬ್ಲಮ್ ಆಗ್ಬೋದು, ಜನ ಡಿಸ್ಕರೇಜ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಗೆದ್ದಿರೋದು FM ನಾಟ್ ಗಿಲ್ಲಿ ಅಂತಾನು ಹೇಳ್ತಾ ಇದಾರೆ. ಅವ್ರ ಡೇಟಾ ಪ್ರಕಾರ ಇಟ್ ಈಸ್ ಲೈಕ್ 98% ಬಿಸ್ಕೆಟ್ ತಿನ್ಬೇಕಾದ್ರೆ, ಚಾಕ್ಲೇಟ್ ತಿನ್ಬೇಕಾದ್ರೆ ಇನ್ಮೇಲೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಅರ್ಧ ಚಾಕ್ಲೇಟ್ ಮುರಿದ್ಬಿಟ್ಟು ಕೊಡಿ, ಇವಾಗಿಂದಾನೇ ಅಭ್ಯಾಸ ಮಾಡಿಸಿ, ನಾಳೆ ದಿವಸ ಅವ್ರು ಅಳಲ್ಲ. ಟ್ರೇಡಿಂಗ್ ಜಾಸ್ತಿ ಬರಬೇಡಿ, ಕಳ್ಕೊತಿದ್ದೀರಾ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ದಡ್ರು ಮಾರ್ಕೆಟ್ ಅಲ್ಲಿ ನಾಲೆಜ್ ಇಲ್ದಿರಾ, ಡೀಪ್ ಆಗಿ ಸಬ್ಜೆಕ್ಟ್ ನ ತಿಳ್ಕೊಳ್ತೀರಾ, ನೇಕೆಡ್ ಆಪ್ಷನ್ಸ್ ಮಾಡ್ಕೊಂಡು, ನೇಕೆಡ್ ಫ್ಯೂಚರ್ಸ್ ಮಾಡ್ಕೊಂಡು ಅವ್ರು ಮಾಡ್ಕೊಳ್ಳೋ ತಪ್ಪಿಂದ ಇಡೀ ವರ್ಗಕ್ಕೇನೆ ಶಿಕ್ಷೆ ಬಿತ್ತು. ನಾವು ದುಡ್ಡು ಮಾಡ್ತಾ ಇದೀವಲ್ಲ, ಬೇರೆಯವ್ರು ಕಳ್ಕೊಂಡ್ರೆ ನಮ್ಗೇನಂತೆ, ನಮ್ಗೇನಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದೀರಾ? ಎಸ್ ಪ್ರಾಫಿಟ್ ಇದ್ರೂ ಸಹ ನಾನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅದನ್ನ ಮಾಡಿದಿರಾ ಏನ್ ಮಾಡ್ತೀನಿ, 5 ವರ್ಷ ಬಿಟ್ಬಿಡ್ತೀನಿ. 5 ವರ್ಷಕ್ಕೆ 20 ಲಕ್ಷಕ್ಕೆ ಹೋಗ್ಬಿಡುತ್ತೆ. ಹೆಂಗಂದ್ರೆ ಹಂಗೆ ಆರಿಸ್ತಾ ಇದ್ರು ಗುಂಡುಗಳನ್ನ. ಇವಾಗ ಇನ್ಮೇಲೆ ಹಂಗೆ ಆರ್ಸಕ್ಕಾಗಲ್ಲ, ಯಾಕಂದ್ರೆ ಗುಂಡಿನ ರೇಟನ್ನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟಾಗಿ ಗುರಿ ಇಡ್ಲೇಬೇಕು, ಗುರಿ ಇಟ್ಟು ಹೊಡಿಲೇಬೇಕು. ಕೋಳಿ ಕಟ್ ಮಾಡಿದವಾಗ ತಲೆ ಇಟ್ಬಿಡ್ತೀವಿ ಅಲ್ಲಿ, ಕರೆಕ್ಟಾ? ಕುರಿ ಕಟ್ ಮಾಡಿದವಾಗ ಅಲ್ಲಿ ಇಟ್ಬಿಡ್ತೀವಿ. ಇಲ್ಲೂ ಅಷ್ಟೇ ಈ ತರ ಟ್ಯಾಕ್ಸ್ ಎಕ್ಸಾಮ್ಷನ್ ಅವ್ರು ಮಾಡ್ಕೋಬಹುದು. ಇದೊಂದು ಕ್ಲೂ ಆರ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ಸರ್ಕಾರದ ಉದ್ದೇಶ ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ತ್ಕೊಂಡ್ ಮಾಡಿ, ಎಲ್ಲರೂ ಕಲೀರಿ. ನಾವ್ ಹೇಳಿ ನಿಮ್ಮ ಲಾಸ್ಗಳಿಂದ ತಪ್ಪಿಸ್ಕೊಳ್ಳಿ. ಇವಾಗ ಸೆಲ್ಲರ್ಗೆ ಒಂದು ಮಾತು ಹೇಳಿದ್ರು ಸರ್, ಸೆಲ್ಲರ್ಗೆ ಲಿಮಿಟೆಡ್ STT, ಬೈಯರ್ಗೆ ಅನ್ಲಿಮಿಟೆಡ್ STT. ಹೆಂಗೆ ಅದು ಪಾಯಿಂಟ್ ನಾನು ಪ್ರೂವ್ ಮಾಡ್ತೀನಿ ನೋಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಬಜೆಟ್ ಬಂದೇ ಬಿಡ್ತು. ಬಜೆಟ್ ಅಲ್ಲಿ ಟ್ಯಾಕ್ಸ್ ಸಹ ಹಾಕಿದ್ರು, STT ಅಂತ ಕರೀತಾರೆ. ಜೊತೆಗೆ US ಅವರು ಟ್ಯಾಕ್ಸ್ ಕಟ್ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಕೋರಿಲೇಷನ್ ಏನು, ಮುಂದಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೆಚ್ ಬಾಸ್ ಅಂತಾನೆ ಖ್ಯಾತಿಯಾಗಿರುವ ಹೇಮಂತ್ ಅವರಿದ್ದಾರೆ. ಈಸ್ ಅ ಫುಲ್ ಟೈಮ್ ಟ್ರೇಡರ್. ಸೊ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಇವತ್ತು ನಾವು ತುಂಬಾ ಡಿಸ್ಕಸ್ ಮಾಡೋಣ, ಎಸ್ಪೆಷಲಿ ಟ್ರೇಡರ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ನೀವೊಬ್ರು ಫುಲ್ ಟೈಮ್ ಟ್ರೇಡರ್, ಅದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಸೊ ಈ ಟ್ರೇಡರ್ಸ್ಗೆ STT ಹೊಸ STT ಇಂದ ಏನೇನೆಲ್ಲ ಪ್ರಾಬ್ಲಮ್ ಆಗ್ಬೋದು, ಜೊತೆಗೆ ಈ STT ಅನ್ನೋದು ಏನಕ್ಕೆ ಜಾಸ್ತಿ ಮಾಡಿರ್ಬೋದು ನಿಮ್ಮ ಪ್ರಕಾರ ಸರ್? ಸರ್, ಇತ್ತೀಚೆಗೆ STT ಜಾಸ್ತಿ ಮಾಡಿರೋ ಕಾನ್ಸೆಪ್ಟೇ ಏನು ಅಂತ ಹೇಳಿದ್ರೆ, ಜನ ಬಂದು ಡಿಸ್ಕರೇಜ್ ಮಾಡಬೇಕು ಅಂತ ಹೇಳಿ, ಟ್ರೇಡಿಂಗ್ ಜಾಸ್ತಿ ಬರಬೇಡಿ, ಕಳ್ಕೊತಿದ್ದೀರಾ ಅಂತ ಅಂದ್ಬಿಟ್ಟು. ಯಾಕಂದರೆ ಔಟ್ ಆಫ್ 100 ಅವ್ರ ಡೇಟಾ ಪ್ರಕಾರ ಇಟ್ ಈಸ್ ಲೈಕ್ 98% ಆಪ್ಷನ್ಸಲ್ಲಿ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಜನ ದುಡ್ಡು ಕಳ್ಕೊತಿದ್ದಾರೆ ಅಂತ. ಸೊ ಪ್ರಾಬ್ಲಮ್ ಏನು ಅಂತಂದರೆ, ಜನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಪ್ಲಸ್ ಗೊತ್ತಿಲ್ಲದೇನೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಆದರೂ ಸ್ವಲ್ಪನಾದರೂ ಅವಾಯ್ಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ನನಗೆ ಅನಿಸೋ ಪ್ರಕಾರ ಸರ್, ನಮ್ಮ ಫಿನಾನ್ಸ್ ಮಿನಿಸ್ಟ್ರಿ ಏನು ಒಂದು ಬಜೆಟ್ ಮಂಡನೆ ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಬಜೆಟ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಎಕನಾಮಿಕ್ ವೈಸಲ್ಲಿ ನೋಡೋಕೆ ಹೋದರೆ ಇಟ್ಸ್ ಅ ವೆರಿ ಗುಡ್ ಬಜೆಟ್. ಬಟ್ ಟ್ರೇಡರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋಕೆ ಹೋದರೆ, ಟ್ರೇಡರ್ಸ್ಗೆ ಎಸ್ಪೆಷಲಿ ಇನ್ವೆಸ್ಟರ್ಸ್ಗೆ ಅವ್ರು ಏನು ಅಫೆಕ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಇನ್ವೆಸ್ಟರ್ಸ್ಗೆ ನಾವು ಏನಾದ್ರು ಲಾಂಗ್ ಟರ್ಮ್ LTCG ಕಮ್ಮಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಅದು ಕಮ್ಮಿ ಮಾಡಲಿಲ್ಲ. ಡಿಸಪಾಯಿಂಟ್ ಆದರು ಒಂದು ಕಡೆ ಇನ್ವೆಸ್ಟರ್ಸು. ಟ್ರೇಡರ್ಸ್ ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆದರು. ರೀಸನ್ ಬಂದು STT ಏನು 10.10 ಇದನ್ನು 0.15 ಮಾಡಿದ್ರು ಫ್ಯೂಚರ್ಸ್ ಮೇಲೆ ಆ್ಯಂಡ್ ಆಪ್ಷನ್ಸ್ ಮೇಲೂ ಅಷ್ಟೇ. ಅದನ್ನು ಸಹ ಒಂದು 50% ಹೈಕ್ ಮಾಡಿದ್ದಾರೆ. ಸೊ ಇದರಿಂದ ಇಂಪ್ಯಾಕ್ಟ್ ಯಾರಿಗಾಗುತ್ತೆ, ಎಸ್ಪೆಷಲಿ ಈ ಹ್ಯೂಜ್ ವಾಲ್ಯೂಮ್ಸಲ್ಲಿ ಟ್ರೇಡ್ ಮಾಡ್ತಾರಲ್ಲ, ಅವ್ರಿಗಂತೂ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ಸಣ್ಣ ಪುಟ್ಟ ವಾಲ್ಯೂಮ್ ಇರೋರಿಗೆ ಅವ್ರಿಗೇನು ಒಂದು 10 ರೂಪಾಯಿ ಹೋಗೋ ಜಾಗದಲ್ಲಿ ಇನ್ನೊಂದು 5 ರೂಪಾಯಿ ಹೋಗುತ್ತೆ. ಸೊ ಅವ್ರಿಗೇನು ಸ್ಕ್ಯಾಲ್ಪರ್ಸ್ಗೆ ಇದು ಅಷ್ಟೊಂದು ಅಫೆಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ಬಟ್ ಓವರ್ ಆಲ್ ಈ ಸೆಂಟಿಮೆಂಟ್ ಏನಿದೆಯಲ್ಲ, ಮಾರ್ಕೆಟ್ ಇಸ್ ಡ್ರಿವನ್ ಬೈ ರಿಚ್ ಪೀಪಲ್, ನಾಟ್ ರಿಟೇಲರ್ಸ್. ರಿಟೇಲರ್ಸ್ ಒಂದು ಪೋರ್ಷನ್ ಇಷ್ಟೇ ಇರ್ಬೋದು, ಬಟ್ ಮೇನ್ಲಿ ಬಿಗ್ ಇನ್ಸ್ಟಿಟ್ಯೂಷನ್ಸೇ ಮಾರ್ಕೆಟ್ನ ಡ್ರೈವ್ ಮಾಡೋದು. ಅವ್ರಿಗೆ ಸೆಂಟಿಮೆಂಟ್ ಸ್ವಲ್ಪ ಬೇಜಾರಾಯಿತು. ಸೊ ನಮ್ಮನ್ನು ತುಳಿಯೋದಕ್ಕೆ, ನಮ್ಮನ್ನು ಏನದು ಡಿಗ್ರೇಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅಗೇನ್ ಇದು ಕಾಂಟ್ರಾಡಿಕ್ಷನ್ ಸ್ಟೇಟ್ಮೆಂಟ್ ತುಂಬ ಎಲ್ಲೆಲ್ಲೋ ಹೋಗುತ್ತೆ. ಫಿನಾನ್ಸ್ ಮಿನಿಸ್ಟರ್ ಪ್ರಕಾರ ಏನಂದರೆ, ತುಂಬ ಜನ ದುಡ್ಡು ಕಳ್ಕೊತಾರೆ, 98% ಜನ ಅಂತ ಒಂದು ಡೇಟಾ ಹೇಳುತ್ತೆ. ಬಟ್ ಇನ್ನು ಮಿಕ್ಕಿರೋ 2% ಜನಕ್ಕೆ ಅವ್ರು ದುಡ್ಡು ಮಾಡ್ತಾ ಇದ್ದಾರಲ್ಲ, ಅವ್ರೇನು ಹೇಳ್ತಾರೆ, ನಾವು ದುಡ್ಡು ಮಾಡ್ತಾ ಇದೀವಲ್ಲ, ಬೇರೆಯವ್ರು ಕಳ್ಕೊಂಡ್ರೆ ನಮ್ಗೇನಂತೆ, ನಮ್ಗೇನಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದೀರಾ? ಸೊ ಅಗೇನ್ 100 ಜನ ಅಪರಾಧಿಗೆ ಶಿಕ್ಷೆ ಆಗೋ ಬದಲು ಒಬ್ಬನಿಗೆ ನಿರಪರಾಧಿಗೆ ಶಿಕ್ಷೆ ಆಗೋದು ತಪ್ಪು ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಬಟ್ ಅಗೇನ್ ಖಂಡಿತ ಹೌದು. ಸೊ ಬಟ್ ಇಲ್ಲಿ ಯಾರೋ ಒಬ್ರು ದಡ್ರು ಮಾರ್ಕೆಟಲ್ಲಿ ನಾಲೆಜ್ ಇಲ್ದಿರಾ, ಸರಿಯಾಗಿ ಏನು ಅನಲೈಸ್ ಮಾಡ್ದಿರಾ, ನೇಕೆಡ್ ಆಪ್ಷನ್ಸ್ ಮಾಡಿಕೊಂಡು, ನೇಕೆಡ್ ಫ್ಯೂಚರ್ಸ್ ಮಾಡಿಕೊಂಡು, ಪ್ರಾಪರ್ ಡೀಪಾಗಿ ಸಬ್ಜೆಕ್ಟ್ನ ತಿಳ್ಕೊಳ್ತೀರಾ. ಸೊ ಅವ್ರು ಮಾಡ್ಕೊಳ್ಳೋ ತಪ್ಪಿಂದ ಸೊ ಎಂಟೈರ್ ಇಡೀ ವರ್ಗಕ್ಕೇನೆ ಶಿಕ್ಷೆ ಬಿತ್ತು.
ಸೊ ಇದನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಸೊ ಎವ್ರಿ ಒನ್ ಹ್ಯಾಸ್ ಟು ಫೇಸ್ ದ ಹೀಟ್ ನಾವು. STT ನಾವು ಕಟ್ಟಬೇಕು, ನೀವು ಕಟ್ಟಬೇಕು. ಸೊ ಐ ಥಿಂಕ್ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ರಿವರ್ಸಲ್ ಆಗ್ಬೋದೇನೋ, STT ಕಡಿಮೆ ಮಾಡ್ಬೋದೇನೋ. ಸೊ ಇವಾಗ ಒಂದು ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಸರ್, ಇದು ಹೆಂಗೆ ಎಷ್ಟೆಷ್ಟು ಕಟ್ಟಾಗುತ್ತೆ ಅಟ್ ಪ್ರೆಸೆಂಟ್ ಅಂತೆಲ್ಲ ಚೆಕ್ ಮಾಡೋಣ. ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಲೆಟ್ಸೆ ನಾನು 990, ಲೆಟ್ಸೆ ನಾನು ಇಂಟ್ರಾಡೇ ಮಾಡ್ತಾ ಇದ್ದೀನಿ, ಈಕ್ವಿಟಿ ಇಂಟ್ರಾಡೇ. 990 ರೂಪಾಯಿಗೆ ನಾನು ಒಂದು ಶೇರನ್ನು ತೊಗೊಂಡಿದ್ದೀನಿ ಇಂಟ್ರಾಡೇಯಲ್ಲಿ. 1010 ಅಂದರೆ 20 ರೂಪಾಯಿ ನಾನು ಗೆಸ್ ಮಾಡಿದೆ, ಪ್ರಾಫಿಟ್ ಮಾಡಿದೆ, 20 ರೂಪಾಯಿ ಪ್ರಾಫಿಟ್ ಮಾಡಿದೆ. ನಾನು 50 ಶೇರ್ ತೊಗೊಂಡಿರೋದು. 50 ಶೇರ್ ತೊಗೊಂಡ್ರೆ ನನ್ನ ಓವರ್ ಆಲ್ ಟರ್ನ್ ಓವರ್ ನೀವು ಚೆಕ್ ಮಾಡಿದ್ರೆ, ಓವರ್ ಆಲ್ ಟರ್ನ್ ಓವರ್ ಇಲ್ಲಿ ಕ್ಲಿಯರ್ಲಿ ಆಲ್ಮೋಸ್ಟ್ 1 ಲಕ್ಷ ಬರ್ತಾ ಇದೆ. ಎಸ್ ಸರ್. 1 ಲಕ್ಷಕ್ಕೆ ಬ್ರೋಕರೇಜ್ 30 ರೂಪಾಯಿ ಹೋದ್ರೂ ಮಿಕ್ಕಿರೋದು ಬ್ರೋಕರೇಜ್ ಡಿಫ್ರೆಂಟ್ ಬ್ರೋಕರ್ಸ್ ಡಿಫ್ರೆಂಟ್ ಚಾರ್ಜ್ ಮಾಡ್ತಾರೆ. ಬ್ರೋಕರೇಜ್ ಬಿಟ್ಬಿಡಿ, ನಮ್ಗೆ ಇಲ್ಲಿ ಮೇನ್ಲಿ ಬೇಕಾಗಿರೋದು STT ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. 1 ಲಕ್ಷಕ್ಕೆ 13 ರೂಪಾಯಿ ಕಟ್ಟಾಗುತ್ತೆ ಇಂಟ್ರಾಡೇ ಮಾಡಿದ್ರೆ. ಇಂಟ್ರಾಡೇ ಶೇರ್ಸಲ್ಲಿ ಮಾಡಿದ್ರೆ, ಎಕ್ಸಾಂಪಲ್ ಇನ್ಫೋಸಿಸ್, TCS, HDFC ಈ ಥರ ಶೇರ್ಸಲ್ಲಿ ಇಂಟ್ರಾಡೇ ಮಾಡಿದ್ರೆ ನಿಮಗೆ 1 ಲಕ್ಷ ರೂಪಾಯಿ ನೀವು ಟರ್ನ್ ಓವರ್ ಮಾಡಿದ್ರೆ 13 ರೂಪಾಯಿ ಕಟ್ಟಾಗುತ್ತೆ. ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಮತ್ತೆ 3 ರೂಪಾಯಿ, ಅದ್ರ ಮೇಲೆ GST ಒಂದು 6 ರೂಪಾಯಿ. ಸೊ ವಿಚ್ ಈಸ್ ರಫ್ಲಿ ಇಷ್ಟು ಬರ್ತಾ ಇದೆ. ಸೆಬಿ ಚಾರ್ಜಸ್ಸು, ಸ್ಟ್ಯಾಂಪ್ ಡ್ಯೂಟಿ 1 ರೂಪಿ ಎಲ್ಲ ಸೇರಿ ಬ್ರೋಕರೇಜು, ಸೊ ಎಲ್ಲ ಚೆಕ್ ಮಾಡಿದ್ರೆ 53 ರೂಪಾಯಿ ನಮಗೆ ಹತ್ರ ಬರ್ತಾ ಇದೆ. 53 ರೂಪೀಸ್ ನಮಗೆ ಖರ್ಚಾಗ್ತಾ ಇದೆ. ಅದರಲ್ಲಿ ಬ್ರೋಕರೇಜ್ ತೆಗೆದುಬಿಟ್ರು ಇದು ಒಂದು ಸೈಡ್ 23 ರೂಪಾಯಿ. ಸೊ ಬ್ರೋಕರೇಜ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಗೌರ್ಮೆಂಟ್ ಟ್ಯಾಕ್ಸಸ್ಸು ನೋಡೋಕೆ ಹೋದರೆ ಇಲ್ಲಿ ಗೆದ್ದಿರೋದು ಬ್ರೋಕರೇಜ್ ಅಂತ ಹೇಳೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೆಲಿವರಿ. ಸೊ ಡೆಲಿವರಿಯಲ್ಲಿ ಯಾರು ಗೆಲ್ತಾರೆ ನೋಡೋಣ. ಈ ಕಡೆ ಬ್ರೋಕರ್ಸ್ ಗೆಲ್ತಾರಾ ಇಲ್ಲ ಸರ್ಕಾರ ಟ್ಯಾಕ್ಸಸ್ ಗೆಲ್ಲುತ್ತಾ ನೋಡೋಣ. ಸೊ ಬ್ರೋಕರೇಜ್ ಬಂದು ಡೆಲಿವರಿಗೆ ಮೋಸ್ಟ್ ಆಫ್ ದ ಬ್ರೋಕರ್ಸ್ 0 ಕೊಟ್ಟಿದ್ದಾರೆ. ಸೊ ಅಲ್ಲಿ ಬ್ರೋಕರ್ ಏನು ದುಡ್ಡು ಮಾಡ್ತಿರೋದೆಲ್ಲ ಸರ್ಕಾರದವರು, ದಟ್ ಈಸ್ ನಮ್ಮ ಗೌರ್ಮೆಂಟ್ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ. ಸೆಬಿ ಚಾರ್ಜಸ್, ಸೊ ಸೆಬಿ ಚಾರ್ಜಸ್, STT ಎಲ್ಲನೂ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ STT ಬಂದು 100 ರೂಪಾಯಿ. ಸೊ 1 ಲಕ್ಷಕ್ಕೆ ನೀವು ಟರ್ನ್ ಓವರ್ ಮಾಡಿದ್ರೆ 100 ರೂಪಾಯಿ, ದಟ್ ಈಸ್ 0.01% ಅಷ್ಟು STT ಕಟ್ಟಾಗುತ್ತೆ. ಸೊ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ 3 ರೂಪೀಸ್, ವಿಚ್ ಈಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅನ್ಬೋದು. ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಬಂದು ಇಂಟ್ರಾಡೇಗೂ ಹಾಗೂ ಡೆಲಿವರಿಗೂ ಸೇಮ್ ಇದೆ. 1 ಲಕ್ಷಕ್ಕೆ 3 ರೂಪೀಸ್, ವಿಚ್ ಈಸ್ ನೆಗ್ಲಿಜಿಬಲ್, 0.0003 ಅಂತ ಅಂದ್ಕೊಳ್ಬೋದು. ಸೊ GST ಒಂದು 57 ಪೈಸಾ ಇದೆ. ಸೊ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ 7 ರೂಪೀಸ್ ಇದೆ. ಸೊ ಟೋಟಲ್ ಚಾರ್ಜಸ್ 110 ರೂಪಾಯಿ ಬರ್ತಾ ಇದೆ. ಇದೆಲ್ಲ ಸೇರಿ 10 ರೂಪಾಯಿ ಅಂದ್ರೂ STTನೇ ಮೇಜರ್ ಚಾರ್ಜ್ ಡೆಲಿವರಿ ತೊಗೋಬೇಕಾರೆ. ಯಾರ್ಯಾರು ಡೆಲಿವರಿ ಶೇರ್ ತೊಗೊಳ್ತಿರೋ, ಟರ್ನ್ ಓವರ್ ಮಾಡ್ತಿರಲ್ಲ, ಡೆಫಿನೆಟ್ಲಿ ನಿಮಗೆ 1 ಲಕ್ಷ ಟರ್ನ್ ಓವರ್ ಹಿಂಗಾದರೆ ಡೆಫಿನೆಟ್ಲಿ ನಿಮಗೆ 100 ರೂಪಾಯಿ ಚಾರ್ಜಸ್ ಕಟ್ಟಾಗುತ್ತೆ. ಸೊ ಡೆಲಿವರಿಯಲ್ಲಿ ನೀವೇನಾದ್ರು 10 ಲಕ್ಷ ಹಿಂಗೆ ಬೈ ಮಾಡಿ ಹಿಂಗೆ ಸೆಲ್ ಮಾಡಿದ್ರೆ 5 ಲಕ್ಷದ್ದು. ಸೊ ಟೋಟಲ್ ನೀವು ಇದ್ರದ್ದು 10 ಪಟ್ಟು, 10 ಲಕ್ಷಕ್ಕೆ ಎಷ್ಟಾಯಿತು? 1,000 ರೂಪಾಯಿ ಕಟ್ಟಾಯಿತು. 1 ಕೋಟಿಗೆ ಎಷ್ಟಾಯಿತು? 10,000 ಆಯಿತು. ಸೊ ಯೂಶಲಿ 1 ಕೋಟಿ ಶೇರನ್ನು ನೀವು ತಗೊಂಡು ಮಾರಿದ್ರೆ 2 ಕೋಟಿ ಆಯಿತು. 2 ಕೋಟಿಗೆ ಹತ್ರ ಯು ವಿಲ್ ಪೇ 20,000 ರೂಪೀಸ್. ಸೊ 20,000 ರೂಪಾಯಿ ಅಲ್ಲಿ ಬ್ರೋಕರೇಜ್ ಅಲ್ಲ, ಟ್ಯಾಕ್ಸಸ್ ಹೋಗ್ತಾ ಇದೆ. 2 ಕೋಟಿ ಟರ್ನ್ ಓವರ್ ಐ ಥಿಂಕ್ ಮೋಸ್ಟ್ ಆಫ್ ದ ವಿಡಿಯೋ ನೋಡೋರು ಮಾಡ್ತಾನೆ ಇರ್ತಾರೆ. ವರ್ಷಕ್ಕೆ ಒಂದು ಮಾಡ್ತಾ ಇರ್ತಾರೆ. ಐ ಥಿಂಕ್ 10 ಕೋಟಿ ಬಂದು ಪ್ರಾಫಿಟ್ ಲಿಂಕ್ ಆಗಿಲ್ಲ, ಬೇಸಿಕ್ಲಿ ಅದು ಸೆಪರೇಟ್ ಚಾರ್ಜಸ್. ಎಸ್. 10 ಕೋಟಿ ನೀವು ಟರ್ನ್ ಓವರ್ ಹಿಂಗೆ ಮಾಡಿದ್ಬಿಟ್ರೆ ವರ್ಷಕ್ಕೆ, ಒಂದು ವರ್ಷದಲ್ಲಿ 10 ಕೋಟಿ ಟರ್ನ್ ಓವರ್ ಶೇರ್ ಮಾರ್ಕೆಟಲ್ಲಿ ಡೆಲಿವರಿಯಲ್ಲಿ ಮಾಡ್ತಾರೆ ಮೋಸ್ಟ್ ಆಫ್ ದೆಮ್. 10 ಕೋಟಿ ಟರ್ನ್ ಓವರ್ ಮಾಡಿದ್ರೆ ನೀವು 1 ಲಕ್ಷ ರೂಪಾಯಿ ನೀವು STTಯಲ್ಲೇ ಕಳೆದಿರ್ತೀರ. 1 ಲಕ್ಷ ರೂಪಾಯಿ ವರ್ಷಕ್ಕೆ ನೀವು STTನೇ ಕೊಟ್ಟಿರ್ತೀರ ಸರ್ಕಾರಕ್ಕೆ. ಸೊ ಇದು ಏನು ಮಾಡೋಕ್ಕಾಗಲ್ಲ. 10 ಕೋಟಿ ಟರ್ನ್ ಓವರ್ ಮಾಡೋದ್ರೆ ಹ್ಯೂಜ್ ಟರ್ನ್ ಓವರ್ ಮಾಡೋರು. ಸೊ ಜನರಲಿ ನಾನು ನೋಡ್ದಂಗೆ ಈವನ್ 10 ಲಕ್ಷ ಇರೋರು 5 ಸತಿ ಬೈ ಸೆಲ್ ಮಾಡಿರ್ತಾರೆ. 1 ಕೋಟಿ ಟರ್ನ್ ಓವರ್ ಅಂತೂ ಮಾಡಿರ್ತಾರೆ. ಡೆಫಿನೆಟ್ಲಿ ಒಂದು 10,000 ರೂಪಾಯಿ ಖರ್ಚಾಗುತ್ತೆ. ನಾನ್ ರಿಫಂಡಬಲ್ ಬೇರೆ ಇದು ನಾನ್ ರಿಫಂಡಬಲ್. ಸೊ ಆ್ಯಕ್ಚುಲಿ ಒಂದು ಕಾಲದಲ್ಲಿ ಒನ್ ಆಫ್ ದ ಹಳೆ FM ಏನು ಹೇಳಿದ್ರು ಅಂದರೆ, ನಮ್ಮ ದೇಶದಲ್ಲಿ STTನೂ ಇಲ್ಲ, ಇದೂ ಇರಲಿಲ್ಲ ಅಂತೆ, ಏನು ಟ್ಯಾಕ್ಸು ಇರಲಿಲ್ಲ ಅಂತೆ. ಹೌದು. ಬಟ್ ಏನಂದ್ರು, ಸಿನ್ಸ್ ದರ್ ಇಸ್ ನೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇಲ್ದಿರೋ ಕಾರಣ ಅಟ್ಲೀಸ್ಟ್ ಒಂದು ಟ್ಯಾಕ್ಸ್ ತರೋಣ ಅಂದ್ಬಿಟ್ಟು STT ತಂದ್ರಂತೆ. ಹೌದು. 0.01 ಸಮಥಿಂಗ್ ಪರ್ಸೆಂಟೇಜು. ಸೊ ಆಮೇಲೆ STT ಬಂದಮೇಲೆ LTCG ರಿಮೂವ್ ಮಾಡಬೇಕಾಯ್ತು. ಆ್ಯಕ್ಚುಲಿ LTCG ಹಾಕೋ ಅವಶ್ಯಕತೆ ಇರಲಿಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಂತಲ್ಲ 10%. ಸೊ 0 ಇತ್ತು ಒಂದು ಕಾಲದಲ್ಲಿ. ಶೇರ್ ಮಾರ್ಕೆಟಲ್ಲಿ ನೀವು ಎಷ್ಟೇ ಕೋಟಿ ಇನ್ವೆಸ್ಟ್ ಮಾಡಿದ್ರು, ಎಷ್ಟೇ ಲಾಭ ಮಾಡಿದ್ರು 0, ಸಮಥಿಂಗ್ ಲೈಕ್ ಅಗ್ರಿಕಲ್ಚರ್ ಥರ. ಹೌದು. ಸೊ ಅದೇನು ಮಾಡಿದ್ರು, ನಿಧಾನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಜಾಸ್ತಿ ಮಾಡಿದ್ರು ಅಂದ್ಬಿಟ್ಟು 10% ಲಾಂಚ್ ಮಾಡಿಬಿಟ್ರು. 10% ಇರೋದು ಇವಾಗ 12% ಆಗಿಬಿಟ್ಟಿದೆ.
ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಎಷ್ಟೇ ದುಡ್ಡು ಮಾಡಿದ್ರು ಅದ್ರ ಪ್ರಾಫಿಟ್ಗೆ 12.5% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನು LTCG ಅಂತ ಕರೀತಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತಾನು ಕರೀತಾರೆ. ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಸುತ್ತೆ. LTCG ಬಂದ್ಬಿಟ್ಟು 12.5% ಇದೆ ಟ್ಯಾಕ್ಸ್. ಎಕ್ಸಾಂಪಲ್, ಅದರಲ್ಲಿ ಇನ್ನೊಂದು ಎಕ್ಸಾಮ್ಷನ್ ಏನಿದೆ ಅಂದರೆ, ಪ್ರತಿ ವರ್ಷ ನಿಮಗೆ 1.25 lakhs ಅಷ್ಟು ಎಕ್ಸಾಮ್ಷನ್ ಇರ್ತದೆ ನೀವು ಪ್ರಾಫಿಟ್ ಮಾಡಿದ್ರು. ಎಕ್ಸಾಂಪಲ್, ನಾನು 10 ಲಕ್ಷ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದೆ, ಅದು ಬರೋ ವರ್ಷಕ್ಕೆ 11,25,000 ಆಯ್ತು. ಪ್ರಾಫಿಟ್ 1.25 ಲಕ್ಷ ಇದೆ. ನಾನೇನ್ ಮಾಡ್ತೀನಿ, ಟ್ಯಾಕ್ಸ್ ಬೇಕಂತಾನೆ ನಾನು ಇಲ್ಲಿ ಬೇಕು ಅಂತಾನೆ ಮ್ಯೂಚುವಲ್ ಫಂಡ್ ಮಾರ್ಬಿಡ್ತೀನಿ. ಯಾಕಂದ್ರೆ ಎವ್ರಿ ಇಯರ್ 1.25 lakhs ಅಷ್ಟು ನನಗೆ ಟ್ಯಾಕ್ಸ್ ಎಕ್ಸಾಮ್ಷನ್ ಪ್ರಾಫಿಟ್ ಪ್ರಾಫಿಟ್ ಇದ್ರೂ ಸಹ ನಾನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲಿ ಲೆಟ್ಸೆ ನಾನು ಅದನ್ನ ಮಾಡದಿರ ಏನ್ ಮಾಡ್ತೀನಿ, 5 ವರ್ಷ ಬಿಟ್ಬಿಡ್ತೀನಿ. 5 ವರ್ಷಕ್ಕೆ 20 ಲಕ್ಷಕ್ಕೆ ಹೋಗ್ಬಿಡುತ್ತೆ. 20 ಲಕ್ಷ ಒಟ್ಟಿಗೆ ಮಾರಿದ್ರೆ ನಾನು ಏನಾಗುತ್ತೆ, ಸಿಕ್ಕಾಕೊಂಡ್ಬಿಡ್ತೀನಿ. ಅವಾಗ ನಾನು ಜಾಸ್ತಿ ಟ್ಯಾಕ್ಸ್ ಕಟ್ಬೇಕಾಗುತ್ತೆ. ಸೊ ಇದನ್ನ ಅಕಾರ್ಡಿಂಗ್ ಟು ಅವ್ರ ಟ್ಯಾಕ್ಸ್ ಪ್ಲಾನಿಂಗ್ ಪ್ರಕಾರ ಅವರು ಆದ್ರೆ ಮಾಡ್ಕೋಬಹುದು. ಯಾರೇ ಒಬ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟೇ ಕೋಟಿ ಮಾಡಿದ್ರು ಸಹ ಅಟ್ಲೀಸ್ಟ್ ಆ ಕೋಟಿಗಳಲ್ಲಿ ಪ್ರಾಫಿಟ್ ಅಲ್ಲಿ 1.25 lakhs ಅಷ್ಟು ಟ್ಯಾಕ್ಸ್ ಉಳಿಸ್ಬೇಕಂದ್ರೆ 1.25 lakhs ಅಷ್ಟು ಪ್ರಾಫಿಟ್ನ ಎವ್ರಿ ಇಯರ್ ಬುಕ್ ಮಾಡಿ. ಎಕ್ಸಾಂಪಲ್ ಸರ್, ನಾನು ನೋಡ್ದಂಗೆ ಒಬ್ರು 10 ಲಕ್ಷ ಹಾಕಿದ್ರು, ಅದು 1 ಕೋಟಿಗೆ ಹೋಗಿದೆ ಮ್ಯೂಚುವಲ್ ಫಂಡ್. ಇವಾಗ 90 ಲಕ್ಷ ಅವ್ರಿಗೆ ಪ್ರಾಫಿಟ್ ಇದೆ. ಆ 90 ಲಕ್ಷಕ್ಕೆ ಎಷ್ಟು ಕಟ್ಟಬೇಕು, ಸಿಕ್ಕಾಪಟ್ಟೆ ಜಾಸ್ತಿ ಕಟ್ಟಬೇಕು. ಅದಕ್ಕೆ ಅವರು ಈ ಲಾಸ್ಟ್ ಒಂದು ಜರ್ನಿ ಏನಿತ್ತಲ್ಲ 15 years ಜರ್ನಿಯಲ್ಲಿ, ಸೊ ಆಕ್ಚುಲಿ ಇದು ಫಸ್ಟ್ ಆಫ್ ಆಲ್ ಇದೇನು ಬೆನಿಫಿಟ್ ಬಂದಿರೋದು ಲಾಸ್ಟ್ 3 years ಇಂದಾನೆ. ಬಟ್ ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ಮುಂದಿನ 20 ವರ್ಷದಲ್ಲಿ ಎವ್ರಿ ಇಯರ್ 1.25 lakhs 1.25 lakhs 1.25 lakhs ಅವ್ರು 10 ವರ್ಷ ಮಾಡಿದ್ರು 12.5 ಲಕ್ಷ ಅಲ್ಲಿ ಟ್ಯಾಕ್ಸ್ ಕಟ್ಟೋ ಅಷ್ಟು ಫಂಡ್ಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಟ್ಯಾಕ್ಸ್ ಎಕ್ಸಾಮ್ಷನ್ ಅವ್ರು ಮಾಡ್ಕೋಬಹುದು. ಸೊ ಇದೊಂದು ಕ್ಲೂ ಆರ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ನೆಕ್ಸ್ಟ್ ಫ್ಯೂಚರ್ಸ್ಗೆ ನೋಡೋಣ ಎಷ್ಟು ಕಟ್ ಆಗ್ತಾ ಇದೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್. ಫ್ಯೂಚರ್ಸ್ಗೆ ನಾನು 990 ಒಂದು ಶೇರನ್ನು ತೊಗೊಂಡಿದ್ದೀನಿ. 1010ಕ್ಕೆ ನಾನು ಮಾರಿದ್ದೀನಿ. ಕ್ವಾಂಟಿಟಿ ಬಂದು 50 ಅನ್ಕೊಳ್ಳೋಣ. 1 ಲಕ್ಷ ಟರ್ನ್ ಓವರ್ಗೆ STT ಬಂದು 10 ರೂಪಾಯಿ ಇದೆ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ, ಒಂದು ಇದನ್ನೇ ತೊಗೊಂಡ್ಬಿಡ್ತೀನಿ ನಾನು, ಲಾಟ್ ಸೈಜು ರಿಲಯನ್ಸೇ ತೊಗೊಳ್ತೀನಿ. 1500 ರೂಪಾಯಿಗೆ ತೊಗೊಂಡೆ ರಿಲಯನ್ಸ್ನ, 1600ಕ್ಕೆ ಮಾರಿದೆ. ಲಾಟ್ ಸೈಜ್ ಆಫ್ ರಿಲಯನ್ಸ್ ಇಸ್ 500 ಅಂತ ಅನ್ಕೊಳ್ಳೋಣ. ಸೊ ಟರ್ನ್ ಓವರ್ ಬಂದು ಒಂದು ಫ್ಯೂಚರ್ಸ್ನ ನೀವು ಮಾಡಿದ್ರೆ ಹತ್ರ 160 ರೂಪಾಯಿ ಕಟ್ಟಾಗುತ್ತೆ. 160 ರೂಪಾಯಿ ಕಟ್ಟಾಗುತ್ತೆ. ಅದೇ ನಿಫ್ಟಿ ಮಾಡೋಣ. ನಿಫ್ಟಿ ಮಾಡಿದ್ರೆ ಎಷ್ಟು ಕಟ್ಟಾಗುತ್ತೆ ಅಂತ. ಸೊ ನಿಫ್ಟಿ 25,200 ನಾನು ತೊಗೊಂಡೆ, 25,300 ಮಾರಿದೆ. ನಿಫ್ಟಿ ಲಾಟ್ ಸೈಜ್ ಬಂದು 65. ಸೊ ನೋಡ್ಬೋದು 329 ರೂಪಾಯಿ ಕಟ್ಟಾಗುತ್ತೆ ನಿಫ್ಟಿಗೆ. ಸೊ ಇದು ಪ್ರೆಸೆಂಟ್ ಅಟ್ ಪ್ರೆಸೆಂಟ್. ಸೊ ಇವಾಗ ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ, ಇದಕ್ಕೆ ಇನ್ನು 50% ಜಾಸ್ತಿ ಆಗಿದೆ. ಅಂದರೆ ಹತ್ರ ನಾವು ಇದು ಲೆಕ್ಕ ಹಾಕಿದ್ರೆ 480 ರೂಪಾಯಿವರೆಗೂ ಕಟ್ಟಾಗುತ್ತೆ. ಓನ್ಲಿ STT. STTನೇ ನಿಮ್ಗೆ 480 ರೂಪಾಯಿ ಕಟ್ಟಾದರೆ ನಿಮಗೆ ಬ್ರೇಕ್ ಇವನ್ಗೆ ಇವತ್ತು 7 ಪಾಯಿಂಟ್ಸ್ ಗೆಸ್ ಮಾಡಬೇಕಾಗತ್ತೆ. ಆವಾಗ ನೀವು 11 to 12 ಪಾಯಿಂಟ್ಸ್ ಗೆಸ್ ಮಾಡಬೇಕಾಗತ್ತೆ. ಮಿನಿಮಮ್ ಅಷ್ಟು ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಲೇಬೇಕಾಗತ್ತೆ. ಆ ಫಸ್ಟ್ 12 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡಿರೋದು ನಿಮಗೋಸ್ಕರ ಅಲ್ಲ. ಸೊ ಟ್ಯಾಕ್ಸಸ್ ಪೇ ಮಾಡೋದು. ಸೊ ಇದು ಹೆಂಗಂದ್ರೆ, ಕೋಳಿ ಕಟ್ ಮಾಡಿದವಾಗ ತಲೆ ಇಟ್ಬಿಡ್ತೀವಿ ಅಲ್ಲಿ, ಕರೆಕ್ಟಾ? ಸೊ ಕುರಿ ಕಟ್ ಮಾಡಿದವಾಗ ಅಲ್ಲಿ ಇಟ್ಬಿಡ್ತೀವಿ. ಇಲ್ಲೂ ಅಷ್ಟೇ, ಬಿಸ್ಕೆಟ್ ತಿನ್ಬೇಕಾದ್ರೆ, ಚಾಕ್ಲೇಟ್ ತಿನ್ಬೇಕಾದ್ರೆ ಇನ್ಮೇಲೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಅರ್ಧ ಚಾಕ್ಲೇಟ್ ಮುರಿದ್ಬಿಟ್ಟು ಕೊಡಿ. ಇವಾಗಿಂದನೇ ಅಭ್ಯಾಸ ಮಾಡಿಸಿ. ನಾಳೆ ದಿವಸ ಅವ್ರು ಅಳಲ್ಲ. ಯಾಕಂದರೆ ನಾಳೆ ದಿವಸ ದೊಡ್ಡವರಾದ್ಮೇಲೆ ನಾನು 1 ಕೋಟಿ ದುಡಿತಾ ಇದ್ದೀನಿ, ಎಲ್ಲಿ 1 ಕೋಟಿ ಅಂತ ನೋಡಿದ್ರೆ 50 ಲಕ್ಷ ಟ್ಯಾಕ್ಸಲ್ಲಿ ಹೋಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಕಾಮಿಡಿ ಏನಂದರೆ, ಬಿಗ್ ಬಾಸ್ ಗೆದ್ದಿದ್ದು ಯಾರು ಅಂದರೆ ಗಿಲ್ಲಿನ ಮತ್ತು ಇವರ ಅಂತ ಕೇಳಿದ್ರು. ಅದು ನಮ್ಮ ಪ್ರದೀಪ್ ಈಶ್ವರ್ ಅವರು ಒಂದು ಕಾಮಿಡಿನೂ ಮಾಡಿದ್ದಾರೆ. ಡೆಫಿನೆಟ್ಲಿ FMA ಅಂತ ಗೆದ್ದಿರೋದು. ಯಾಕಂದರೆ 52% ಟ್ಯಾಕ್ಸ್ ಹೋಗ್ತಾ ಇದೆ, ಗಿಲ್ಲಿಗೆ ಬರೋದು 48% ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಡೆಫಿನೆಟ್ಲಿ ಬಿಗ್ ಬಾಸ್ ಗೆದ್ದಿರೋದು FM, ನಾಟ್ ಗಿಲ್ಲಿ ಅಂತಾನು ಹೇಳ್ತಾ ಇದ್ದಾರೆ. ಸೊ ಟ್ಯಾಕ್ಸ್ ಬಗ್ಗೆ ನೋಡೋಕೆ ಹೋದರೆ ಎಷ್ಟು ಡೀಪ್ ಆಗಿದೆ ನೋಡಿ ಸಬ್ಜೆಕ್ಟ್. ಅದಕ್ಕೆ ಈ ವಿಡಿಯೋ ಕಂಪ್ಲೀಟ್ಲಿ ಟ್ಯಾಕ್ಸ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಸರ್, ಆಪ್ಷನ್ಸಲ್ಲಿ ತುಂಬ ಜನ ಆಪ್ಷನ್ ಟ್ರೇಡರ್ಸ್ಗೆ ಇದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಸರ್ ನಾನು 100 ರೂಪಾಯಿ ಪ್ರೀಮಿಯಮ್ ತೊಗೊಂಡೆ ಸರ್, 110 ರೂಪಾಯಿಗೆ ಮಾರಿದೆ ಸರ್ ಅಂತಾರೆ. 65 ಲಾಟ್ ಸೈಜ್. ಸೊ 100 ರೂಪಾಯಿ ಪ್ರೀಮಿಯಮ್ ತೊಗೊಂಡು 110 ರೂಪಾಯಿಗೆ ಮಾರಿದ್ರೆ 65 ಲಾಟ್ ಸೈಜ್ ಅಂದ್ರೂ ನನಗೆ ಬ್ರೋಕರೇಜ್ 40 ರೂಪಾಯಿ ಆದರೂ STT 7 ರೂಪೀಸ್ ಕಟ್ಟಾಗುತ್ತೆ. ಫ್ಯೂಚರಲ್ಲಿ ಇದು 7 ರೂಪೀಸ್ ಕಟ್ಟಾಗಲ್ಲ, 1.5 ಆಗಿರೋದ್ರಿಂದ ಇದು ಹತ್ರ 11 ರೂಪೀಸ್ ಕಟ್ಟಾಗೋ ಚಾನ್ಸಸ್ ಇದೆ. ವಿಚ್ ಈಸ್ ಮಚ್ ಹೈಯರ್ ಅಂತಲೇ ಅನ್ಬೋದು. ಇವಾಗ 1 ಲಾಟ್ ಯಾರೂ ಮಾಡಲ್ಲ, ನೀವು ನೋಡಿರ್ತೀರ. ಇನ್ನೊಂದು ಎಕ್ಸಾಂಪಲ್, 200 ರೂಪಾಯಿ ಪ್ರೀಮಿಯಮ್ ತೊಗೊಂಡೆ, 250 ರೂಪಾಯಿಗೆ ಮಾರಿದೆ ಪ್ರೀಮಿಯಮ್ನ. ಸೊ 10 ಲಾಟ್ ಹೊಡಿತೀನಿ. 10 ಲಾಟ್ ಹೊಡೆದ್ರೆ ಎಷ್ಟು ಕಟ್ಟಾಗುತ್ತೆ ನೋಡಿ. ಯೂಶಲಿ ಆಪ್ಷನ್ ಟ್ರೇಡರ್ಸ್ ಮಾಡೋದೇ 10 ಲಾಟ್. ನಾನು ನೋಡಿದಂಗೆ 1 ಲಾಟ್ ಯಾರೂ ಮಾಡಲ್ಲ. 10 ಲಾಟ್ಗೆ ಎಷ್ಟಾಯ್ತು ನೋಡಿ, 163 ರೂಪಾಯಿ ಆಗೋಯ್ತು.
ಸರ್ ಇನ್ನೊಂದು ಅಬ್ಸರ್ವೇಷನ್ ಏನಂದ್ರೆ ಒಂದು ಬ್ರೋಕರಲ್ಲಿ ಪರ್ ಆರ್ಡರ್ಗೆ ಚಾರ್ಜ್ ಮಾಡ್ತಾರೆ, ಕೆಲವೊಂದು ಬ್ರೋಕರು ಒಂದೊಂದು ಲಾಟ್ಗೂ ಬ್ರೋಕರೇಜಸ್ ಸೆಪರೇಟ್ ಆಗಿರುತ್ತೆ. ಸೊ ಆ ಥರದವ್ರಿಗಂತೂ ತುಂಬಾ ಪೆಟ್ಟು ಬೀಳುತ್ತೆ ಇದು ಟ್ಯಾಕ್ಸಸ್. ಇವಾಗ ಪರ್ ಆರ್ಡರ್ ಮಾಡಿದ್ರೇನೆ ನಮ್ಗೆ ಪೆಟ್ಟು ಬೀಳ್ತಾ ಇದೆ. ಎಸ್, ಪರ್ ಲಾಟ್ ಮಾಡಿದ್ರೆ ಇನ್ನು ಎಷ್ಟು ಪೆಟ್ಟು ಬೀಳ್ಬೋದು ಯೋಚನೆ ಮಾಡಿ. ಸೊ ಡೆಫಿನೆಟ್ಲಿ ಆಪ್ಷನ್ಸಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಾ ಇದ್ರೋ ಒಂದು ಲಾಟಿಗೆ ನೀವು 16 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು ಫ್ಯೂಚರಲ್ಲಿ ನಾನು ಹೇಳ್ತಾ ಇರೋದು, ಇನ್ನು ಫ್ಯೂಚರಲ್ಲಿ 16 ರೂಪಾಯಿ ಇರೋದು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೊಂದು 8 ರೂಪಾಯಿ ಜಾಸ್ತಿ ಅಂದ್ರೂ ಹತ್ರ 24 ರೂಪಾಯಿ ನಿಮ್ಮದು STTಯಲ್ಲೇ ಹೋಗುತ್ತೆ. ಸೊ ವೇರ್ ಬ್ರೋಕರೇಜ್ 40 ರೂಪಾಯಿ ಕಟ್ಟಿ ಇಲ್ಲೊಂದು 24 ರೂಪಾಯಿ ಕಟ್ಟಿ ಎಲ್ಲನೂ ನಿಮಗೆ ಇವಾಗ 75 ರೂಪಾಯಿ ಬರ್ತಾ ಇರೋದು. ಮುಂದಿನ ದಿನಗಳಲ್ಲಿ ಅದು ಹತ್ರ 85 ರೂಪಾಯಿ 90 ರೂಪಾಯಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ವಿಚ್ ಈಸ್ 2 ಪಾಯಿಂಟ್ಸ್ ನೀವು ಫ್ರೀಯಾಗಿ ಗೆಸ್ ಮಾಡಬೇಕಾಗುತ್ತೆ ಆಪ್ಷನ್ಸಲ್ಲಿ. ಆ್ಯಂಡ್ ಇನ್ನೊಂದೇನು ಅಂದರೆ ಇದರಲ್ಲಿ STT ಬಂದು ಆಪ್ಷನ್ ನಾವು ಯಾವಾಗ ಸೆಲ್ ಮಾಡ್ತೀವಿ, ಆಪ್ಷನ್ ರೈಟ್ ಮಾಡಿದಾಗ ಮಾತ್ರ STT ಬೀಳುತ್ತೆ. ಬೈ ಮಾಡಿದಾಗಿರಲ್ಲ. ಬೈಯರ್ಸ್ಗೆ ಬೈ ಮಾಡಿದಾಗ ವಾಲ್ಯೂಮ್ ಕಮ್ಮಿ ಇರುತ್ತೆ, ಪ್ರಾಫಿಟ್ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಹೌದು, 1 ಲಕ್ಷ ಆಯಿತು ವಾಲ್ಯೂಮ್, ಇವಾಗ 100 ರೂಪೀಸ್ ತೊಗೊಂಡ್ರು, ಲಾಟ್ ಸೈಜ್ 65. ಸೊ 110 ರೂಪೀಸ್ ಮಾರಿದ್ರು ಅಂದರೆ 65. ಸೊ ಅಕಾರ್ಡಿಂಗ್ ಟು ಆ ವಾಲ್ಯೂಮ್ಗೆ STT ಬೀಳುತ್ತೆ ಸೆಲ್ಲರ್ ಬೈಯರ್ಸ್ಗೆ. ಸೊ ಬೈಯರ್ಸ್ಗೆ ತಗೋಬೇಕಾದ್ರೆ ಕಮ್ಮಿ ರೇಟಲ್ಲಿ ತಗೊಳ್ತಾರೆ, ಮಾರ್ಬೇಕಾದ್ರೆ ಜಾಸ್ತಿ ರೇಟಲ್ಲಿ ಮಾರ್ತಾರೆ. ಸೊ ಯಾವ ರೇಟಲ್ಲಿ ಮಾರ್ತಾರೋ ಅಲ್ಲಿ STT ಬೀಳ್ತಾರೆ. ಎಸ್, ಅದೇ ಸೆಲ್ಲರ್ಗೆ ಇನಿಷಿಯಲಿ ಏನ್ ಪ್ರೈಸ್ ಪ್ರೀಮಿಯಂ ನಾವು ಕ್ಯಾಪ್ಚರ್ ಮಾಡಿರ್ತೀವೋ ಆ ವಾಲ್ಯೂಮ್ಗೆ STT ಬೀಳುತ್ತೆ. ಮತ್ತೆ ಬೈ ಮಾಡ್ಬೇಕಾದ್ರೆ STT ಇರಲ್ಲ. ಯಾರಿಗೂ ಬೆನಿಫಿಟ್ ಇಲ್ಲ, ಯಾರಿಗೂ ಇಲ್ಲ. ಸೆಲ್ಲರ್ಸ್ಗೆ ಲಿಮಿಟೆಡ್, ಎಸ್, ಬೈಯರ್ಸ್ಗೆ ಅನ್ಲಿಮಿಟೆಡ್. ಸೊ STT ನಾವು ನೋಡೋಣ. ಸೆಲ್ ನೋಡಿ, ನಾನು ಒಂದು 10 ರೂಪಾಯಿಗೆ ನಾನು ತಗೊಂಡೆ ಸರ್. ಹೌದು, 10 ರೂಪಾಯಿಗೆ ತಗೊಂಡೆ ಪ್ರೀಮಿಯಂನ. 10 ರೂಪಾಯಿ 100 ರೂಪಾಯಿಗೆ ಮಾರಿದೆ. ಎಸ್, STT ಬಂತು. ಅದೇ ನಾನು 10 ರೂಪಾಯಿಗೆ ತಗೊಂಡು ಬಿಟ್ಬಿಟ್ಟೆ. ಅದು 10 ರೂಪಾಯಿ ಆಪ್ಷನ್ ರೈಟಿಂಗ್ ಮಾಡ್ತೀವಿ, ಸೆಲ್ ಮಾಡ್ತಿದ್ದೀವಿ, ಇಲ್ಲ 0 ಬಿಟ್ಬಿಟ್ಟೆ. ನಾನು ಸೆಲ್ಲೇ ಮಾಡಿಲ್ಲ, ಅಲ್ಲಿ ಅದು ಆಪ್ಷನ್ ಪ್ರೀಮಿಯಂ 0 ಆಗೋಯ್ತು. ಎಸ್, ಅವಾಗ STT ಬರಲ್ಲ. STT ಬರೋದಿಲ್ಲ. ಸೊ ಅದಕ್ಕೆ ತುಂಬಾ ಜನ ಏನು ಮಾಡ್ತಾರೆ, ಆಪ್ಷನ್ ಬೈ ಮಾಡಿ ಎಕ್ಸ್ಪೈರಿ ದಿವಸ ಕ್ಲೋಸ್ ಮಾಡಲ್ಲ. ಅವಾಗ ಬ್ರೋಕರೇಜ್ನು ಬರಲ್ಲ, ಇಟ್ ಎಕ್ಸ್ಚೇಂಜ್ ಅಲ್ಲಿ ನಲಿಫೈ ಆಗ್ಬಿಡುತ್ತೆ. ಬ್ರೋಕರೇಜು ಬರಲ್ಲ, STTನೂ ಬರಲ್ಲ. ಇದು ಒಂದು ಇಂಪಾರ್ಟೆಂಟ್ ಎಕ್ಸ್ಪೈರಿ ದಿನ. ಸೊ ಸುಮ್ಮನೆ ನಾವು ಇವಾಗ ನೋಡಿ ಸರ್, ಎಕ್ಸಾಂಪಲ್ ನಾನು 100 ರೂಪಾಯಿಗೆ ತಗೊಂಡೆ. ಎಸ್, ಸೊ ಅದು ಎಕ್ಸ್ಪೈರಿ ದಿವಸ ನಿಮ್ಗೆ ಗೊತ್ತಿದೆ 5 ರೂಪಾಯಲ್ಲಿದೆ. 5 ರೂಪಾಯಲ್ಲಿ ಮಾರಿದೆ. ಸೊ ಇಲ್ಲಿ ಸದ್ಯಕ್ಕೆ ಇಲ್ಲೇನು ನಮಗೇನು ಕೊಡ್ತಾ ಇಲ್ಲ, ಬಟ್ ಲೆಟ್ಸೇ 20 ರೂಪಾಯಲ್ಲಿ ಮಾರಿದೆ ಅನ್ಕೊಳ್ಳೋಣ. STT ಸ್ವಲ್ಪ ಬಂತು. STT ಬಿಕಾಸ್ ಅಲ್ಲಿ ವಾಲ್ಯೂಮ್ ಸೆಲ್ಲಿಂಗ್ ಪ್ರೈಸ್ ಮೇಲೆ STT ಡಿಸೈಡ್ ಮಾಡೋದು, ನಾಟ್ ಆನ್ ಬೈಯಿಂಗ್ ಪ್ರೈಸ್. ಸೊ ದಟ್ ಮೀನ್ಸ್ 20 ರೂಪೀಸ್ ಇಂಟು 65 ಲಾಟ್. ಎಸ್, ಸೊ 1 ರೂಪಾಯಿ ಬಂತು STT. 1 ರೂಪಾಯಿ ಬಂತು. ಇನ್ನು ಮುಂದಕ್ಕೆ 1.5 ರೂಪಾಯಿ ಬರುತ್ತೆ. ಸೊ ಎಕ್ಸ್ಪೈರಿ ದಿವಸ ಸ್ವಲ್ಪ ಜನ ಏನು ಮಾಡ್ತಾರೆ, ಅದು ಬೈ ಮಾಡಿರ್ತಾರೆ ಆಪ್ಷನ್ನು, ತುಂಬ ಕಡಿಮೆ ಬಂದ್ಬಿಡುತ್ತೆ, 1 ರೂಪಾಯಿ 2 ರೂಪಾಯಿ ಇರ್ತದೆ. ಅಲ್ಲಿ ಸುಮ್ಮನೆ ಯಾಕೆ ಅದರಲ್ಲಿ STT ಕಟ್ ಆಗುತ್ತೆ ಅಂತ ಬಿಟ್ಬಿಡ್ತಾರೆ, ಹೆಂಗಿರೋ 0 ಆಗುತ್ತಂತ. ಬಟ್ ನನ್ನ ಪ್ರಕಾರ ಅದು ಬ್ರೋಕರೇಜ್ ಪಾಯಿಂಟ್ ಆಫ್ ವ್ಯೂ ನೋಡೋಕೋದ್ರೂ ನನ್ನ ಪ್ರಕಾರ ಮಾರೋದೇ ಒಳ್ಳೆಯದು. ಬಿಕಾಸ್ ಈವನ್ 1 ರೂಪಾಯಿ ನಿಮಗೆ ಉಳಿದ್ರು 65 ರೂಪಾಯಿ ಉಳಿಯುತ್ತೆ. ನೀವು ಅದನ್ನ ಮಾರ್ದಿರ ಹಂಗೆ ಬಿಟ್ರೆ ನೀವು ಅಲ್ಲಿ 65 ರೂಪಾಯಿ ಕಳ್ಕೊತಾರೆ, ಇಲ್ಲಿ 1 ರೂಪಾಯಿ ಉಳ್ಸಕ್ಕೆ ಹೋಗಿ. ಸೊ ನನ್ನ ಪ್ರಕಾರ ಎಕ್ಸ್ಪೈರಿ ದಿವಸ ನೀವು ಸ್ಕ್ವೇರ್ ಆಫ್ ಮಾಡೋದೇ ಒಳ್ಳೇದು. ಎಸ್ಪೆಷಲಿ ಈ ಸಿಚುವೇಶನ್ ಆಪ್ಷನ್ ರೈಟರ್ಸ್ ಫಾಲೋ ಮಾಡಲೇಬೇಕು. ಎಸ್, ಇವಾಗ ನೋಡಿ, ಆಪ್ಷನ್ ಸೆಲ್ಲಿಂಗ್ ಮಾಡಿದೆ ನಾನು 200 ರೂಪಾಯಿಗೆ. ಸೆಲ್ಲಿಂಗ್ ಮಾಡ್ಬಿಟ್ಟು 10 ರೂಪಾಯಿಗೆ ಬೈ ಮಾಡಿದೆ. ನಾನು ಸೆಲ್ಲಿಂಗ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಸೆಲ್ಲರ್ಗೆ ತಾನೇ STT ಬೀಳೋದು, ಡೈರೆಕ್ಟ್ಲಿ 13 ರೂಪಾಯಿ STT ಬಿದ್ದುಬಿಡ್ತು. ಸೊ ನನಗೆ ಆ STT ಇಂದ ತಪ್ಪಿಸ್ಕೊಳ್ಳೋದು ಆ ಥರ ಆಪ್ಷನೇ ಇಲ್ಲ. ಸೊ ಸೆಲ್ಲರ್ಗೆ ಲಿಮಿಟೆಡ್ STT, ಬೈಯರ್ಗೆ ಅನ್ಲಿಮಿಟೆಡ್. ಸೊ ಬೈಯರ್ಗೆ ಎಸ್, ಯು ಆರ್ ರೈಟ್, ಬೈಯರ್ಗೆ ಪ್ರಾಫಿಟ್ ಇದೆ, ಅದು ಎಷ್ಟು ಬೇಕಾದ್ರೂ ಹೋಗ್ಬೋದಲ್ಲ. ಅದು ನೋಡೋಣ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಈಗ ಸುಮಾರು ಜನ ಇಂಟ್ರಾಡೇ ಅಲ್ಲಿ ಒಂದು 100 ರೂಪೀಸ್ ತಗೊಂಡು 200 ಎಕ್ಸಿಟ್ ಆದ್ರು ಅಂದ್ರೆ 100 ರೂಪೀಸ್ ಅಲ್ಲಿ. ಹೌದು. ಸೊ ಇವಾಗ ಸೆಲ್ಲರ್ಗೆ ಒಂದು ಮಾತು ಹೇಳಿದ್ರು ಸರ್, ಸೆಲ್ಲರ್ಗೆ ಲಿಮಿಟೆಡ್ STT, ಬೈಯರ್ಗೆ ಅನ್ಲಿಮಿಟೆಡ್ STT. ಹೆಂಗೆ ಅದು ಪಾಯಿಂಟ್ ನಾನು ಪ್ರೂವ್ ಮಾಡ್ತೀನಿ ನೋಡಿ. ನಾನು ಸೆಲ್ಲರ್ 500 ರೂಪಾಯಿ ಪ್ರೀಮಿಯಮಲ್ಲಿ ಸೆಲ್ ಮಾಡಿದೆ. ಸೆಲ್ ಮಾಡ್ಬಿಟ್ಟು ಬಿಟ್ಬಿಟ್ಟೆ, STT 33 ರೂಪಾಯಿ ಕಟ್ಟಿದೆ, ಅಲ್ಲಿಗೆ ಮುಗೀತು. 10 ರೂಪಾಯಲ್ಲಿ ನೆಕ್ಸ್ಟು ಫುಲ್ಲು ಬಿದ್ದೋಯ್ತು, 10 ರೂಪಾಯಿಗೆ ಬಿತ್ತು, ಬೈ ಮಾಡಿದೆ, 33 ರೂಪಾಯಿ STT. ಇದು ಫಿಕ್ಸ್ಡ್ ನನಗೆ. ಅದೇ ಬೈಯರ್ ಏನು ಮಾಡ್ತಾನೆ, 10 ರೂಪಾಯಿಗೆ ತೊಗೊಂಡು ಅವ್ನು ಸ್ಟಾರ್ ಚೆನ್ನಾಗಿತ್ತು, 10 ರೂಪಾಯಿಗೆ ತೊಗೊಂಡು 300 ರೂಪಾಯಿಗೆ ಮಾರ್ತಾನೆ. ನೋಡಿ STT 20 ರೂಪಾಯಿ ಬಂತು. ಲೆಟ್ಸೇ ಅವನು ಏನು ಮಾಡ್ತಾನೆ, 500 ರೂಪಾಯಿಗೆ ಮಾರ್ತಾನೆ. ಇನ್ನು ಮುಂದಕ್ಕೆ ಅದು 35 ರೂಪಾಯಿ. ಎಸ್, ಹಂಗೆ STT ಕಟ್ತಾನೆ ಇರಬೇಕಾಗತ್ತೆ. ಆ್ಯಂಡ್ ಅಗೇನ್, ಸೊ ಬೈಯರ್ಗೆ STT ಎಷ್ಟು ಬೀಳುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅವನು ಯಾವ ಪ್ರೈಸಲ್ಲಿ ಸೆಲ್ ಮಾಡ್ತಾನೋ ಅವಾಗ ಗೊತ್ತಾಗುತ್ತೆ STT ಎಷ್ಟು ಬೀಳುತ್ತಂತ. ಅದೇ ಸೆಲ್ಲರ್ಗೆ ಅವ್ನು ಸೆಲ್ ಮಾಡಿದ್ಮೇಲೆ ಅದು ಪ್ರೀಮಿಯಂ ಬೀಳಲೇಬೇಕು, ಅಷ್ಟು ವಾಲ್ಯೂಮ್ ಅಷ್ಟಕ್ಕೇನೆ ಟ್ರಾನ್ಸಾಕ್ಷನ್ STT ತಗೋತಾರೆ. ಹೌದು. ಸೆಲ್ಲರ್ಗೂ ಅಷ್ಟೇ, ಇವಾಗ ನೋಡಿ, ಸೆಲ್ಲರ್ಗೆ ಪ್ರೀಮಿಯಂ ಚೂಟಪ್ ಆಗ್ಬಿಟ್ರೆ ಅವಾಗ ಅವನಿಗೂ ಅಷ್ಟೇ STT ಇನ್ಕ್ರೀಸ್ ಆಗುತ್ತೆ. ಸೊ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೆಲ್ಲರ್ ಇಸ್ ಲೂಸಿಂಗ್ ಮನಿ, STT ಅಂದರೆ ಇಲ್ಲಿ ಯಾರು ದುಡ್ಡನ್ನ ಬೈಯರು ದುಡ್ಡು ಮಾಡ್ತಾ ಇದ್ರೆ STT ಜಾಸ್ತಿ ಕಟ್ಟಬೇಕು,
ಸೆಲ್ಲರು ದುಡ್ಡು ಕಳ್ಕೊಳ್ತಾ ಇದ್ರೂ ಎಸ್ ಟಿ ಟಿ ಜಾಸ್ತಿ ಕಟ್ಟಬೇಕಾಗತ್ತೆ. ಸೊ ವಿಚ್ ಈಸ್ ಬಟ್ ಇಲ್ಲಿ TDL ಸ್ವಲ್ಪ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಇರೋದ್ರಿಂದ ವಿ ಕ್ಯಾನ್ ಎಸ್ಕೇಪ್ ಅಟ್ಲೀಸ್ಟ್. ಎಸ್, ಇವಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ವಿಡಿಯೋದಲ್ಲಿ ಹೇಳೋದೇನಂದ್ರೆ, ಇಷ್ಟು ದಿನ ನೀವು ಹೆಂಗಂದ್ರೆ ಸುಮ್ಮನೆ ಬಾಣ ಬಿಡ್ತಾ ಇದ್ರಿ, ಬಾಣ ಆ ಕಡೆ ಹೋಗಿ ಬಿದ್ರು ಏನೋ ಬುಲೆಟ್ ಹಿಂಗೆ ಆ ಕಡೆ ಬಿದ್ರು. ಇವಾಗ ಬುಲೆಟ್ ರೇಟೇ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಒಂದು ಬುಲೆಟ್ ರೇಟು ಮೊದಲೇ ಹಾಗೆ ಶೂಟ್ ಮಾಡೋದು, ಈ ಕಡೆ ಶೂಟ್ ಮಾಡೋದು, ಈ ಕಡೆ ಶೂಟ್ ಮಾಡೋದು. ಏನು ಬುಲೆಟ್ ಚೀಪ್ ತಾನೆ, ಹೆಂಗಂದ್ರೆ ಹಂಗೆ ಆರಿಸ್ತಾ ಇದ್ರು ಗುಂಡುಗಳನ್ನ. ಇವಾಗ ಇನ್ಮೇಲೆ ಹಂಗೆ ಆರ್ಸೋಕ್ಕಾಗಲ್ಲ, ಯಾಕಂದರೆ ಗುಂಡಿನ ರೇಟನ್ನು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ₹1 ಇರೋದು ₹1.25 ಮಾಡ್ಬಿಟ್ಟಿದ್ದಾರೆ. ಇವಾಗ ನೀವು ಹೆಂಗಂದ್ರೆ ಹಂಗೆ ಆರ್ಸೋದೆಲ್ಲ ಆಗಲ್ಲ. ಇವಾಗ ಕರೆಕ್ಟಾಗಿ ಗುರಿ ಇಡಲೇಬೇಕು, ಗುರಿ ಇಟ್ಟು ಹೊಡಿಲೇಬೇಕು. ಸ್ಟಾಕ್ ಮಾರ್ಕೆಟ್ಗೆ ಯಾರು ಬರ್ತಾ ಇದ್ದಾರೆ ಅಂದರೆ ಸುಮ್ಮನೆ ಸಿಲ್ಲಿಯಾಗಿ ಬಂದು ಕಾಲು ತೊಗೊಂಡೆ ಪುಟ್ ತೊಗೊಂಡೆ ಅವೆಲ್ಲ ಇನ್ಮೇಲೆ ಇಲ್ಲ. ಇನ್ಮೇಲೆ ನೀವು ಕಾಲು ತೊಗೊಂಡ್ರೆ ದುಡ್ಡು ಮಾಡಲೇಬೇಕು. ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅಂದ. ಇಲ್ಲಿ ಸೋತ್ರೆ ಮಾತ್ರ ಮುಗೀತು ಕತೆ. ಸೊ ಅದರಿಂದ ಸೋಲ್ಲೇಬಾರ್ದು. ನೀವು ಒಂದು ನೆನ್ಪಿಟ್ಕೊಳ್ಳಿ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡ್ತಾ ಇದ್ದೀರಾ, ನೀವು ಗೆಲ್ಲಬೇಕು. ಗೆದ್ರೇನೆ ಅಲ್ಲಿ ದುಡ್ಡು ಮಾಡೋದು ಸ್ವಲ್ಪ ಕಷ್ಟ ಇದೆ. ಇನ್ನು ಸೋತ್ರೆ ಅಂತೂ ಅಲ್ಲಿ ಲಾಸು ಜೊತೆಗೆ ಈ ಕಡೆ ಇವರು ಕಟ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಸೇಫಾಗಿ ಆಡಿ ಹೆಡ್ಜಿಂಗ್ ಕಲ್ತ್ಕೊಳ್ಳಿ. ಹೆಡ್ಜಿಂಗಲ್ಲಿ ನೋಡಿ ಒಂದು ಸಿಂಪಲ್ ಸ್ಟ್ರಾಟಜಿ ನಾನು ಹೇಳ್ತೀನಿ. ಏನೇ ಮಾಡಿದ್ರೂ ಒಂದು ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಿ. ಎಕ್ಸಾಂಪಲ್ ಒಂದು ಸ್ಟ್ರಾಟಜಿನೇ ಮಾಡ್ತೀನಿ ಇಲ್ಲಿ. ರೆಡಿಮೇಡ್ ಸ್ಟ್ರಾಟಜೀಸ್ ತುಂಬ ಇದ್ದಾವೆ. ಲೆಟ್ಸ್ ಎ ಬುಲ್ಲಿಶೆ. ಸೊ ಬುಲ್ ಕಾಂಡರ್ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ನನಗೇನು ಬಂತು, ಓಕೆ ಇದು February 3rd ಇದೆ. ಓಕೆ, ಎಕ್ಸ್ಪೈರಿ ಚೇಂಜ್ ಮಾಡ್ಕೊಳ್ತೀನಿ. ಎಸ್, ಬುಲ್ ಕಾಂಡರ್ ಹಾಕಿದೆ. ಇವಾಗ ಈ ಸ್ಟ್ರಾಟಜಿಯಲ್ಲಿ ನೀವು ಸೋತ್ರಿ ಅಂದ್ಕೊಳ್ಳಿ, ಸೋತ್ರೂ ಕಡಿಮೆ ಸೋಲ್ತೀರಾ. ಗೆದ್ದರೆ ಎಷ್ಟು ಬರುತ್ತೆ? ₹13,000ವರೆಗೂ ಬರುತ್ತೆ. ಸೊ ಈ ಥರ ಸ್ಟ್ರಾಟಜೀಸ್ನ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಥರ ಸ್ಟ್ರಾಟಜೀಸ್ನ ಕಲಿಬೇಕಾದ್ರೆ ಡೆಫಿನೆಟ್ಲಿ ಮೊದಲೆಲ್ಲ ಏನಂದರೆ ನಿಮಗೆ ಹೆಂಗೆ ಅನಿಸ್ತಾ ಇತ್ತಂದರೆ ನಾನು ಏನು ಮಾಡ್ತೀನಿ, ಬಂದರೆ ಬರಲಿ, ಹೋದರೆ ಹೋಗಲಿ. ಇವಾಗೇನಂದರೆ ಸಿನ್ಸ್ ದೇರ್ ಇಸ್ STT ಎಲ್ಲ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸರ್ಕಾರನೂ ಏನು ಹೇಳ್ತಾ ಇದೆ ಅಂದರೆ ನೀಟಾಗಿ ಕಲ್ತ್ಕೊಂಡು ಮಾಡಿ. ಅಲ್ಲೇ ಸರ್ಕಾರದ ಉದ್ದೇಶ ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ತ್ಕೊಂಡು ಮಾಡಿ, ಎಲ್ಲರೂ ಕಲೀರಿ. ನಾವು ಹೇಳ್ತಾರೆ TD ಸಂಸ್ಥೆಗೆ ಬಂದು ಕಲೀರಿ ಅಂತಲ್ಲ, ಎಲ್ಲರೂ ಕಲೀರಿ. ನಿಮ್ಮ ಲಾಸ್ಗಳಿಂದ ತಪ್ಪಿಸ್ಕೊಳ್ಳಿ. ಮೊದಲ ಥರ ನೀವು ಲಾಸಸ್ ಮಾಡ್ಕೊಂಡೋದ್ರೆ ನಿಮಗೂ ಗೊತ್ತಿದೆ, ತುಂಬ ಜನ ಚಾರ್ಜಸ್ಸಲ್ಲೇ ದುಡ್ಡು ಕಟ್ಬಿಡ್ತಾರೆ. ಲಾಸು ಚಾರ್ಜಸ್ಸು. ಸೊ ಇವಾಗ ಚಾರ್ಜಸ್ ಇನ್ನೂ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಲಾಸ್ ಮಾಡ್ಕೊಳ್ಳೋ ಆಪ್ಷನ್ನೇ ಇಲ್ಲ. ಓನ್ಲಿ ಥಿಂಗ್ ಯು ನೀಡ್ ಟು ವಿನ್. ಸೊ ವಿನ್ ಆಗ್ಬೇಕಾದ್ರೆ ಸೇಫಾಗಿ ಹೆಡ್ಜಿಂಗ್ ಕಲ್ತ್ಕೊಳ್ಳಿ. ಹೆಡ್ಜಿಂಗ್ ಕಲಿಯೋದಕ್ಕೆ ನಮ್ಮ ಸಂಸ್ಥೆ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. 8 ಬ್ರಾಂಚ್ ಇದೆ. ಬಂದು 8 ಬ್ರಾಂಚ್ಗಳಲ್ಲಿ ಕುತ್ಕೊಂಡು ನಿಮ್ಗೆ ಯಾವಾಗ ನಿಯರೆಸ್ಟ್ ಬ್ರಾಂಚ್ ಆಗುತ್ತೋ ಅಲ್ಲಿಗೆ ಹೋಗಿ ಕಲ್ತ್ಕೊಳ್ಳಿ ಚೆನ್ನಾಗಿ. ಸೊ ಆಪ್ಷನ್ಸ್ ಆಗಲಿ ಫ್ಯೂಚರ್ಸ್ ಆಗಲಿ ಇನ್ಮೇಲೆ ಸಿಲ್ಲಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಸರ್, ಈ ಒಂದು ಟ್ಯಾರಿಫ್ ರೆಡ್ಯೂಸ್ ಮಾಡಿದ್ರಿಂದ ಇನ್ನು ಮುಂದಿನ ಲೈಕ್ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ಏನು ಬೆನಿಫಿಟ್ ಇದೆ, ಅಥವಾ ವಾಟ್ ಡೆವಲಪ್ಮೆಂಟ್ಸ್ ಯಾವ ಸೆಕ್ಟ್ರಲ್ಲಿ ನೋಡ್ಬೋದು? ಏನಾದರೂ ಒಂದು US ಅವರು ಟ್ಯಾರಿಫ್ ಕಮ್ಮಿ ಮಾಡಿದ್ರು ಇಂಡಿಯಾ ಮೇಲೆ, ಅದೊಂದು ತುಂಬ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮಾರ್ಕೆಟ್ ಒಂದು ಟ್ರಿಗರ್ಗೋಸ್ಕರ ಕಾಯ್ತಾ ಇದ್ರು. ಬಜೆಟ್ ಒಂದು ಟ್ರಿಗರ್ ಕೊಡುತ್ತೆ, ಒಂದು ಪುಷ್ ಕೊಡುತ್ತೆ ಮಾರ್ಕೆಟ್ಗೆ ಅಂತ ಅನ್ಕೊಂಡ್ವಿ. ಬಟ್ ಬಜೆಟ್ ಅಂತ ಪುಷ್ ಕೊಡಲಿಲ್ಲ. ಸೊ ಬಿಕಾಸ್ ಇಲ್ಲಿ ಟ್ರೇಡರ್ಸ್ಗಳಿಗೆ ಡಿಸಪಾಯಿಂಟ್ ಆಯಿತು, ಯೂಜ್ STT ಜಾಸ್ತಿ ಆಗಿರೋದ್ರಿಂದ. ಸೊ ಬಟ್ ಈ ಒಂದು ಏನು ನ್ಯೂಸ್ ಇದೆಯಲ್ಲ, US ನಮಗೆ ಇಂಡಿಯಾಗೆ ಒಂಥರ ಟ್ಯಾಕ್ಸ್ ಕಮ್ಮಿ ಮಾಡಿದ್ರು, ಇದು ತುಂಬ ಬೆನಿಫಿಷಿಯಲ್. ಹೆಂಗಂದರೆ ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ಇಂಡಿಯಾ, ಎಸ್ಪೆಷಲಿ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವಿ, ಮೇನ್ಲಿ ಕೆಮಿಕಲ್ಸ್ ಆ್ಯಂಡ್ ಸೊ ವಿ ಆರ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ IT, ಫಾರ್ಮಾ ಆ್ಯಂಡ್ ಆಲ್ಸೋ ನಮ್ಮ ಟೆಕ್ಸ್ಟೈಲ್ಸ್ ಅಂತೂ ಹೈಯೆಸ್ಟ್ ಬಿಡಿ. ಓಕೆ, ಇವ್ರಿಗೆಲ್ಲ ತುಂಬ ಬೆನಿಫಿಟ್ ಆಯಿತು. ಈವನ್ ಆಟೋ ಆನ್ಸಿಲರಿ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ತುಂಬ ಹೆಂಗೆ ಬೆನಿಫಿಟ್ ಆಯಿತು ಅಂದರೆ, ಸೊ ಟ್ಯಾಕ್ಸ್ ಕಡಿಮೆ ಆಯಿತು ಇವಾಗ. ಸೊ ಟ್ಯಾಕ್ಸ್ ಕಡಿಮೆ ಆಗಿರೋದ್ರಿಂದ ಸೊ ನಾವು ವಿ ಕ್ಯಾನ್ ಎಕ್ಸ್ಪೋರ್ಟ್ ಮೋರ್ ಟು US. ಎಸ್ಪೆಷಲಿ ಗೋಕುಲ್ ದಾಸು, ಈ ಸರ್ಟೆನ್ ಕಂಪ್ನೀಸ್ ಇದಾವಲ್ಲ, ಕಿಟೆಕ್ಸ್ ಅಂತೆ, ಸರ್ಟೆನ್ ಟೆಕ್ಸ್ಟೈಲ್ಸ್ ಕಂಪ್ನೀಸು, ಯಾರೋ ವರ್ಧಮಾನ್ ಟೆಕ್ಸ್ಟೈಲ್ಸ್ ಅಂತೆ, ಹೆಂಗೆ ಹೊಡೆದಾಕಿದ್ರು ಅಂದರೆ ಆಲ್ಮೋಸ್ಟ್ ಒಂದು 50% 60% ಬಿದ್ದೋಗಿತ್ತು. ಇವಾಗ ಇದೇನು ಟ್ಯಾಕ್ಸ್ ಕಡಿಮೆ ಮಾಡಿದ್ರಲ್ಲ, ಸೊ ಎಸ್ಪೆಷಲಿ ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಇಂಡಿಯಾಗೆ ಸ್ವಲ್ಪ ಲೀಸ್ಟ್ ಕೊಟ್ಟಿದ್ದಾರೆ ಕಂಪೇರ್ ಟು ಅದರ್ ಕಂಟ್ರೀಸ್. ಸೊ ಅದರಿಂದ ತುಂಬ ಬೆನಿಫಿಟ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಒಂದು ಒಳ್ಳೆ ಅಪ್ರಾಲಿ ಕೊಟ್ಟು, ನಾವು ನಿಫ್ಟಿ ನೀವು ನೋಡಿದ್ರೆ ಎಷ್ಟು ಸತಿ ಲೈಫ್ ಟೈಮ್ ಹೈ ಬ್ರೇಕ್ ಮಾಡಕ್ಕೆ ಹೋಗಿ ರಿಜೆಕ್ಟ್ ಆಗಿದೆ ಸರ್. 26,300 1 2 3 ಇದು 4ನೇ ಅಟೆಂಪ್ಟು. 4ನೇ ಅಟೆಂಪ್ಟಲ್ಲಿ ಡೆಫಿನೆಟ್ಲಿ ಬ್ರೇಕ್ ಆಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ. ಸೊ ಒಂದು ಕ್ಲಾರಿಟಿ ಕೊಟ್ಟಿದೆ ಮಾರ್ಕೆಟಿಗೆ, ಒಂದು ಕ್ಲಾರಿಟಿ ಇದೆ. ಇಷ್ಟು ದಿನ ಕ್ಲಾರಿಟಿ ಇರಲಿಲ್ಲ. ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಯಾವ ಕಡೆ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ.
ಇವಾಗ ಒಂದು ತುಂಬ ಗುಡ್ ನ್ಯೂಸ್ಗಳು ಬರ್ತಾ ಇದೆ. ಒಂದು ಇದು ಕಟ್ ಮಾಡಿದ್ರು, GST ಕಟ್ ಮಾಡಿದ್ರು, ಆ್ಯಂಡ್ ಈವನ್ ಸರ್ಟನ್ ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನು ಆ್ಯಂಡ್ ಈವನ್ ಇಂಡಿವಿಜುವಲ್ ಟ್ಯಾಕ್ಸಸ್ಗಳನ್ನು ಸ್ಲ್ಯಾಬ್ಗಳನ್ನ ಎಕ್ಸ್ಟೆಂಡ್ ಮಾಡಿದ್ರು, ಹೊಸ ಒಂದು ಟ್ಯಾಕ್ಸ್ ರೆಜಿಮ್ನ ತಂದರು. ಸೊ ವಿಚ್ ಈಸ್ ಗುಡ್ ನ್ಯೂಸ್ ಫಾರ್ ರಿಟೇಲರ್ಸ್. ಒಂದು 3 ಟ್ರಿಗರ್ಸ್ ಇದೆ. ಸೊ ಒಂದು ಟ್ರಿಗರು ಲಾಸ್ಟ್ ಇಯರ್ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಮಾಡಿದ್ರು, ಆಮೇಲೆ ಈವನ್ ಇಂಡಿವಿಜುವಲ್ ಎಲ್ಲರದು ಟ್ಯಾಕ್ಸ್ಗಳನ್ನ ಕಟ್ ಮಾಡಿದ್ರು, ಅದಕ್ಕೂ ಮಾರ್ಕೆಟ್ ಲೈಫ್ ಟೈಮ್ ಹೈ ಓಡ್ಕೊಂಡು ಹೋಗಲಿಲ್ಲ. GST ಕಟ್ ಮಾಡಿದಾಗೂ ಲೈಫ್ ಟೈಮ್ ಹೈ ಹೊಡಿಲಿಲ್ಲ. ಐ ಥಿಂಕ್ ಈ ಸತಿ ಟ್ರಂಪ್ ನ್ಯೂಸಿಂದ ಆದರೂ ಲೈಫ್ ಟೈಮ್ ಹೈ ಹೊಡೆಯುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನೋಡಿ ಕಾಯಬೇಕಾಗತ್ತೆ ಏನಾಗುತ್ತೆ ಅಂತ. ಬಟ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಈಸ್ ವೆರಿ ಪಾಸಿಟಿವ್. ಇವೊಂದು ಎಸ್ ಟಿ ಟಿ ಸ್ವಲ್ಪ ಹೊರೆ ಆಗಿದ್ರು ಸಹ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ನನ್ನ ಒಂದು ಆಶಯ. ಸೊ ಇವಾಗ ಈ STT ಬಗ್ಗೆ ಸರ್, ಬೀಯಿಂಗ್ ಎ ಟ್ರೇಡರ್ ನಿಮಗೆ ಏನು ಅನ್ಸುತ್ತೆ, ಎಷ್ಟು ಭಾರ ಅನ್ಸುತ್ತೆ STT? ಯಾಕಂದರೆ ನಾನು ಪರ್ಟಿಕ್ಯುಲರ್ ಪ್ರಾಫಿಟ್ಸ್ ಮಾಡೋದ್ರಿಂದ ಸ್ವಲ್ಪ ನನ್ನ ಪ್ರಾಫಿಟಲ್ಲಿ ಕಮ್ಮಿ ಆಗುತ್ತೆ. ಬಟ್ ಹೊಸ ಟ್ರೇಡರ್ಸ್ಗೆ ಕಮ್ಮಿ ಪ್ರಾಫಿಟಲ್ಲಿ ಅವರು ಎಕ್ಸಿಟ್ ಆಗೋದ್ರಿಂದ ಅವರಿಗೆ ಈಗ 1000 ರೂಪೀಸ್ ಪ್ರಾಫಿಟ್ ಮಾಡಿದ್ರು ಅಂದರೆ ಅಟ್ಲೀಸ್ಟ್ ಒಂದು 400-500 ರೂಪೀಸ್ ಬರೀ ಟ್ಯಾಕ್ಸಸ್ಗೆ ಹೊಟ್ಟೋಗುತ್ತೆ ಬ್ರೋಕರೇಜಸ್ STTಯಲ್ಲಿ. ಸೊ ನಾವೆಲ್ಲ ಸ್ವಲ್ಪ ಲಾಂಗ್ ಟರ್ಮ್ ಟ್ರೇಡ್ ಮಾಡೋದ್ರಿಂದ ಆ್ಯಂಡ್ ನಮ್ಮದು ಸ್ವಲ್ಪ ಜಾಸ್ತಿ ಪ್ರಾಫಿಟ್ ವೆಯ್ಟ್ ಮಾಡುತ್ತೆ, ಸ್ವಲ್ಪ ಓಕೆ ವಿ ಹ್ಯಾವ್ ಟು ವೆಯ್ಟ್. ಅದಕ್ಕೆ ಅನಿಸುತ್ತೆ ತುಂಬ ಜನ ಇಂಡಿಯಾಯಿಂದ ಅಬ್ರಾಡ್ಗೆ ಹೋಗಿ FIs ಥರ ಟ್ರೇಡ್ ಮಾಡ್ಕೊಂಡಿರ್ತಾರೆ, ಅಟ್ಲೀಸ್ಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲಾದರೂ ಸೇವ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಥಿಂಗ್ ರಾಂಗ್. ಸೊ ಕಲ್ತ್ಕೊಂಡು ಟ್ರೇಡ್ ಮಾಡಿದ್ರೆ ಯು ಕ್ಯಾನ್ ರೀಪ್ ಫಾರ್ ಮೋರ್ ಪ್ರಾಫಿಟ್. ಸೊ ಅದಕ್ಕೋಸ್ಕರ ನೀವು ಇವಾಗ ಲಾಂಗ್ ಟರ್ಮ್ದು ಸ್ಟ್ರಾಟಜೀಸ್ ತೋರಿಸಿದ್ದೀರಾ. ಅಂದರೆ ಇದು ನೋ ಮಾರ್ಜಿನ್ ಫಾರ್ ಎರರ್ ಅಂತಾರೆ. ಇದು ಹೆಂಗಂದರೆ ವೆರಿ ಸಿಂಪಲ್. ಇವಾಗ ಸುಮ್ಮನೆ ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಿ ನೀವು. ಆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು ನ್ಯೂಸ್ ಪೇಪರಲ್ಲಿ ಏನೋ ಕಟ್ ಮಾಡೋದು, ಬೋಟ್ ಮಾಡೋದು, ಇನ್ನೇನೋ ಒಂದು ಮನೆ ಥರ ಮಾಡೋಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದೆ ಎಕ್ಸ್ಪೆರಿಮೆಂಟ್. ಸ್ಟಾಕ್ ಮಾರ್ಕೆಟಲ್ಲೂ ಅದೇ ಥರ ಎಕ್ಸ್ಪೆರಿಮೆಂಟ್ ಮಾಡೋರು ಇದ್ದರು. ಬಟ್ ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸುಮ್ಮನೆ ಬಂದರೆ ಬರಲಿ, ಇದೇ ನ್ಯೂಸ್ ಪೇಪರ್ ತಾನೇ ಹಾಳಾಗುತ್ತೆ, ಹಾಗೆಲ್ಲ ಇಲ್ಲ. ಆ ನ್ಯೂಸ್ ಪೇಪರ್ ಬೆಲೆ 1 to 2 ಆಗ್ಬಿಟ್ರೆ ನೀವೇನು ಮಾಡ್ತೀರಾ, ಆ ಬೋಟ್ನ ಇನ್ನೂ ಚೆನ್ನಾಗಿ ಮಾಡ್ತೀರಾ, ಮನೆ ನೀಟಾಗಿ ಕಟ್ಟಬೇಕಾಗ್ತೀರಾ, ವೇಸ್ಟೇಜಸ್ ಕಡಿಮೆ ಮಾಡ್ತೀರಾ. ಸೊ ನಾವೇನು ಮಾಡ್ತೀವಿ ಅಂದರೆ 100 ರೂಪಾಯಿಗೆ ಶೇರ್ ತೊಗೊಂಡು 110 ರೂಪಾಯಿಗೆ ಹೋಗಿದ ತಕ್ಷಣ ಪಟ್ಟಂತ ಮಾರ್ಕೆಟಲ್ಲೇ ಹೊಡೆದ್ಬಿಡ್ತೀವಿ. ಅದು 110 ರೂಪಾಯಿಗೆ ಮಾರೋ ಬದಲು 109 ರೂಪಾಯಿಗೆ ಮಾರ್ಬಿಡ್ತಾರೆ. ಅಲ್ಲಿ 1 ರೂಪಾಯಿ ಮಿಸ್ ಆಯಿತು. ಇನ್ಮೇಲೆ ಅವೆಲ್ಲ ನೀವು ಮಾಡಲ್ಲ. ಯಾಕೆ ಹೇಳಿ, 1 ರೂಪಾಯಿ 1 ಪೈಸಾನು ನಿಮಗೆ ಮುಖ್ಯ ಆಗುತ್ತೆ. ನೀಟಾಗಿ ಲಿಮಿಟ್ ಆರ್ಡರ್ ಇಟ್ಟೆ ನೀವು ಸೆಲ್ ಮಾಡ್ತೀರಾ, ನೀಟಾಗಿ ಸ್ಟಾಪ್ ಲಾಸ್ ಇಡ್ತೀರಾ, ಡಿಸಿಪ್ಲೈನ್ ಕಲಿತೀರಾ. ಒಂದು ಕಡೆ ಇದು ಹೆಂಗಂದ್ರೆ ಒಂದು ಬರ್ರೆ ಹಾಕಿದವಾಗ ನಾವು ನೀಟಾಗಿ ಕೇರ್ಫುಲ್ಲಾಗಿ ಕೈನ ಮೂವ್ ಮಾಡ್ತೀವಿ. ಒಂದು ಭಯ ಭಕ್ತಿ ಇರುತ್ತೆ. ಸೊ ಆ ಭಯ ಭಕ್ತಿನ ತಂದಿದ್ದಾರೆ ಅಂತ ನನಗನ್ಸುತ್ತೆ ಸರ್ಕಾರದವರು. ಈ ಟ್ಯಾಕ್ಸಸ್ ಜಾಸ್ತಿ ಮಾಡಿ ಇನ್ಮೇಲೆ ಕೇರ್ಫುಲ್ಲಾಗಿ ಮಾಡೋ ಟ್ರೇಡ್ಗಳು ಸಕ್ಸಸ್ ಆಗಬೇಕು. ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಇಟ್ ಮೀನ್ಸ್ ನೀವು ಕಲ್ತಿಲ್ಲ ಸ್ಟಾಕ್ ಮಾರ್ಕೆಟ್ನ ಅಂತ. ಕಲೀರಿ, ಎಲ್ಲರೂ ಹೋಗಿ ಕಲೀರಿ, ಚೆನ್ನಾಗಿ ಕಲೀರಿ, ಹೆಡ್ಜಿಂಗ್ ಕಲೀರಿ. ಸೊ TD ಸಂಸ್ಥೆನೂ ಇದೆ ನಮ್ಮ ಕರ್ನಾಟಕದಲ್ಲಿ. ಇಷ್ಟು ಬ್ರಾಂಚ್ಗಳನ್ನು ಮಾಡಿದ್ದೀವಿ. ಒಳ್ಳೆ ರೀತಿಯಲ್ಲಿ ಕ್ಲೀನಾಗಿ ಕೂರಿಸ್ಕೊಂಡು ನಿಮಗೆ ಪಾಠ ಹೇಳ್ಕೊಡ್ತೀವಿ. ಸೊ ಬರೋಕ್ಕೆ ಆಸಕ್ತಿ ಇರೋರು ಮಿಸ್ ಮಾಡದೆ ಬನ್ನಿ ಸರ್. ಒಂದೇನಂದರೆ ಎಲ್ಲರೂ ತಿಳ್ಕೊಬೇಕಾಗಿರೋದು, ಆಪ್ಷನ್ಸು ಮತ್ತು ಫ್ಯೂಚರ್ಸು ಈ ಇನ್ಸ್ಟ್ರೂಮೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದೇ. ಇವಾಗ ನಾವು ಒಂದು ಗಾಡಿ ತೊಗೋತೀವಿ, ಏನಾದರೂ ಆಯಿತು ಅಂದರೆ ಇನ್ಶೂರೆನ್ಸ್ ಅಂತಿರುತ್ತೆ, ಮನುಷ್ಯಂಗೊಂದು ಇನ್ಶೂರೆನ್ಸ್. ಅದೇ ರೀತಿ FIs ಮತ್ತು ಇವಾಗ ಕೆಲವು ಸ್ಟಾಕ್ಸ್ ಫ್ಯೂಚರ್ಸ್ ಅಂಡ್ ಆಪ್ಷನಲ್ಲಿ ಇಲ್ಲ. ಹೌದು, ನಾನು ಯಾವುದೋ ಒಂದು ಸ್ಟಾಕ್ ತೊಗೋತೀನಿ, ಅದು ಫ್ಯೂಚರ್ಸ್ ಅಂಡ್ ಆಪ್ಷನಲ್ಲಿ ಇಲ್ಲ. ಅದನ್ನು ಹೆಡ್ಜಿಂಗ್ ಪರ್ಪಸ್ಗೋಸ್ಕರ ಇಷ್ಟು ಅಮೌಂಟ್, ಇಷ್ಟು ಲಾಟ್ ಸೈಜ್ ಬದಲು ಒಂದು 500 ಶೇರ್ಸ್ ಇದೆ ನನ್ನ ಹತ್ರ, ಯಾವುದೋ ಒಂದು XYZ ಸ್ಟಾಕು, ಅದಕ್ಕೆ ನಾನು ಪುಟ್ ಆಪ್ಷನ್ನ ಸೆಲ್ ಮಾಡಿದ್ರಿ ಆ ಥರ. ಬಟ್ ಇಲ್ಲಿ ಏನಾಗಿದೆ, ಪುಟ್ ಆಪ್ಷನ್ನೇ ತೊಗೊಂಡು ಮಾರ್ಕೆಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೆನ್ಸಲ್ಲಿ ಟ್ರೇಡ್ ಮಾಡಕ್ಕೆ ಹೋಗ್ತಾರೆ, ಅದು ತಪ್ಪು. ಇನ್ಸ್ಟ್ರೂಮೆಂಟ್ ಇರೋದು ಇಟ್ಸ್ ಫಾರ್ ಹೆಡ್ಜಿಂಗ್ ಪರ್ಪಸ್. ಬಟ್ ಇವರು ಏನು ಸ್ಪೆಕ್ಯುಲೇಟಿವ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಕ್ರಿಕೆಟ್ ಆಡ್ತಾ ಇರೋದು ನೋಡ್ರೋ ಅಂದ್ರೆ ಇವರು ಕ್ರಿಕೆಟ್ ಆಡೋದ್ರ ಮೇಲೆ ಬೆಟ್ಟಿಂಗ್ ಕಟ್ತವ್ರೆ. ಅಲ್ಲಿ ಲಾಸ್ ಮಾಡ್ಕೊಳ್ತಾ ಇದ್ದಾರೆ, ಕ್ರಿಕೆಟ್ ಆಡೋದೇ ನಿಲ್ಲಿಸ್ಬಿಡ್ತಾ ಇದ್ದಾರೆ. ನನ್ನ ಹತ್ರ 500 ರಿಲಯನ್ಸ್ ಶೇರ್ಸ್ ಇದೆ. ಸೊ ಒಂದು ಪ್ರಾಫಿಟಲ್ಲಿದೆ, ಬಟ್ ನನಗೆ ಬುಕ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಐ ವಾಂಟ್ ಟು ವೇಟ್ ಫಾರ್ 3 years. ಬಟ್ ಏನೋ ಬಿದ್ದುಬಿಟ್ರೆ ಅಂದ್ಬಿಟ್ಟು ನಾನು ಫಾರ್ ಔಟ್ ಆಫ್ ದ ಮನಿಲಿ ಹೋಗ್ಬಿಟ್ಟು ಒಂದು 3000 5000 ವರ್ತ್ ಹೆಡ್ಜ್ ಮಾಡ್ಕೊಳ್ಳೋದಕ್ಕೆ ಸೆಲ್ ಮಾಡಿ ಇಡ್ತೀನಿ. ಅವಾಗ ಅದಕ್ಕೆ ಮಾರ್ಜಿನ್ ಅಮೌಂಟೇ ಇಲ್ಲ. ನನ್ನ ಹತ್ರ ಶೇರ್ಸ್ ಇಲ್ದೇ ನಾನು ಸೆಲ್ ಮಾಡೋಕ್ಕೆ ಹೋದರೆ ಆ 500 ಕ್ವಾಂಟಿಟಿಗೆ ಏನಿದೆಯೋ ಮಾರ್ಜಿನ್ ಬೀಳುತ್ತೆ. ಸೊ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿರೋದು ಹೆಡ್ಜಿಂಗ್ ಪರ್ಪಸ್ಗೋಸ್ಕರ, ಡೆಫಿನೆಟ್ಲಿ ನಮ್ಮ ಈಕ್ವಿಟೀಸ್ಗೆ. ಸೊ ಹೆಡ್ಜಿಂಗ್ ಗೊತ್ತಿದ್ರೆ ಇಫ್ ಆ್ಯಂಡ್ ಓ ಮಾಡಿ, ಹೆಡ್ಜಿಂಗ್ ಗೊತ್ತಿಲ್ಲ ಅಂದರೆ ಎಫ್ ಆ್ಯಂಡ್ ಓ ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ಅ ಕ್ಲಿಯರ್ ಕಟ್ ಕನ್ಕ್ಲೂಷನ್. ಸೊ ಹೆಡ್ಜಿಂಗ್ ಅಂದರೆ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ತಾ ಇದ್ದಾರೆ, ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಸಿನ್ಸಿಯರಾಗೆ 3 ಲಕ್ಷ 5 ಲಕ್ಷ 10 ಲಕ್ಷ ಕಳ್ಕೊಳ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಇಷ್ಟಿಷ್ಟು 3 5 10 ಲಕ್ಷ ಕಳ್ಕೊಳ್ಳೋರಿಗೆ ನಾನು ಹೇಳೋದಂದರೆ
ನಿಲ್ಲಿಸಿ, ಫಸ್ಟ್ ನಿಲ್ಲಿಸ್ಬಿಡಿ. ಫ್ಯೂಚರ್ ಆಪ್ಷನ್ ಮಾಡೋಕ್ಕೆ ಹೋಗ್ಬೇಡಿ. ಮಾಡಬೇಕಾ ಪ್ರಾಪರಾಗಿ ಕಲ್ತ್ಕೊಂಡು ಮಾಡಿ, ಇಲ್ಲ ಕ್ವಿಟ್ ಮಾಡಿ. ಏನಂತೆ ಸುಮ್ಮನೆ ಏನು ವರ್ಷ ಏನು ಪ್ಯಾಕೇಜ್ ಕಳಿಸ್ತಾ ಇದ್ದೀರಲ್ಲ, ಸರ್ಕಾರಕ್ಕಾಗಲಿ ಬೇರೆ ನಿಮ್ಮ ಆಪೋಸಿಟ್ ಟ್ರೇಡರ್ಸ್ಗಳಿಗೆ ಪ್ಯಾಕೇಜ್ ಕಳಿಸ್ತಾರೆ. ಮನೆಯಲ್ಲಿ ಒಂದು ಟ್ರಿಪ್ ಕೇಳಿದ್ರೆ ಕರ್ಕೊಂಡು ಹೋಗಲ್ಲ. ಈ ಟ್ರೇಡಿಂಗಲ್ಲಿ 5 ಲಕ್ಷ 10 ಲಕ್ಷ ಕಳ್ಕೊಂಡು ಸೈಲೆಂಟಾಗಿ ಹಿಂಗೆ ಓಡಾಡ್ಕೊಂಡಿರ್ತಾರೆ. ಸೊ ಅದರಿಂದ ನಿಮಗೋಸ್ಕರ ಆದರೂ ಬದುಕಿ, ಬೇರೆಯವ್ರಿಗೋಸ್ಕರ, ನಿಮಗೋಸ್ಕರ ಆಗಲಿ ನಿಮ್ಮ ಫ್ಯಾಮಿಲಿಗೋಸ್ಕರ ಬದುಕಿ. ಯಾರಿಗೋಸ್ಕರನೋ ಎಲ್ಲೋ ಕೂತಿರೋ ಬಾಂಬೆ ಅಲ್ಲಿರೋ 1000 ಕೋಟಿ ಇರೋರಿಗೆ ನಿಮ್ಮ ದುಡ್ಡನ್ನು ಯಾಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ? ಸೊ ಈ ರೀತಿ ಟ್ರೇಡ್ಸ್ ಆಗ್ತಾ ಇರೋದ್ರಿಂದನೇ ಈ ಥರ ತುಂಬ ರೆಸ್ಟ್ರಿಕ್ಷನ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ತುಂಬ ಅದು ಮುಂದಕ್ಕೆ ಹೋಯ್ತು ಅಂದರೆ ಎಲ್ಲೋ ಒಂದು ಕಡೆ ನಾನು ಕೇಳ್ಪಟ್ಟಿದ್ದೆ ಬಿಫೋರ್ ಬಜೆಟ್, ಇನ್ನು ಮುಂದಕ್ಕೆ ಆಪ್ಷನ್ ಟ್ರೇಡರ್ಸ್ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಯಾರಿಗೆ ಎಷ್ಟು ಇನ್ಕಮ್ ಇದೆಯೋ ಅದರಷ್ಟಕ್ಕೆ ಮಾತ್ರನೇ ಮಾರ್ಜಿನ್ ಅಮೌಂಟ್ ಯೂಟಿಲಿಟಿ ಮಾಡಿಕೊಂಡು ಟ್ರೇಡ್ ಮಾಡಬೇಕು ಅಂತ ಬಂದ್ಬಿಟ್ರೆ ಅದು ಇನ್ನು ಯಾರು ಮಾರ್ಕೆಟಿಗೆ ಬರಲ್ಲ ಅವಾಗ. ಸೊ ಅದರಿಂದ ರೂಲ್ಸ್ಗಳೆಲ್ಲ ಬರೋಕ್ಕೆ ಮುಂಚೆನೇ ನಾವು ಎಚ್ಚೆತ್ಕೊಂಡು, ಸೊ ಇನ್ನು ನನಗೇನು ಅನಿಸಿದ್ದಂದರೆ, ಇವಾಗ ಲೆಟ್ಸ್ ನನ್ನ ಹತ್ರ 500 ಶೇರ್ ಇದೆ ರಿಲಯನ್ಸು. ಎಸ್ ಸರ್. ನನಗೆ ರಿಲಯನ್ಸ್ ಆಪ್ಷನ್ ಸೆಲ್ ಮಾಡೋದಕ್ಕೆ ಆಪ್ಷನ್ ಕೊಡಬೇಕು ದೇವರು. ಲೆಟ್ಸ್ ನಿಮ್ಮ ಹತ್ರ 500 ಶೇರ್ ಇಲ್ಲ ರಿಲಯನ್ಸ್, ನೀವೇನಕ್ಕೆ ರಿಲಯನ್ಸ್ ಕಾಲ್ ತಗೋಬೇಕು, ಪುಟ್ ತಗೋಬೇಕು? ಹೌದು ಹೌದು. ಬಟ್ ಸರ್ಕಾರ ಏನಕ್ಕೆ ಈ ಥರ ಮಾಡ್ತಾ ಇಲ್ಲ ಅಂದರೆ, ಆ ಥರ ಮಾಡೋಕೆ ಹೋದ್ರೆ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಎಸ್. ಬರೀ ದುಡ್ಡಿರೋರು ಮಾತ್ರ ಆಪ್ಷನ್ಸ್ ಮಾಡಿ ಅಂದರೆ ಲಿಕ್ವಿಡಿಟಿ ಇರಲ್ಲ. ಸೊ ಸರ್ಕಾರ ಏನಂದರೆ ಒಂಥರ ಲಿಕ್ವಿಡಿಟಿ ಇರಲಿ ಅಂತ ಹೇಳಿ ಸೊ ಎಲ್ಲರಿಗೂ ಅಲೋ ಮಾಡಿದೆ. ಸೊ ಅಷ್ಟು ಕೂಲಂಕುಷವಾಗಿ ನಿಮ್ಮದು ಇಕ್ವಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ನಿಮಗೆ ಮಾತ್ರ ಬಿಡೋದು ಕಷ್ಟ ಆಗುತ್ತೆ. ಇಟ್ಸ್ ಕಾಲ್ಡ್ ಓಪನ್ ಮಾರ್ಕೆಟ್ ಅಂತ ಹೇಳ್ತಾರೆ. ಎಸ್ ಎಸ್. ಸೊ ಥ್ಯಾಂಕ್ ಯು ವೀಕ್ಷಕರೇ, ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಇದೇ ಥರ ಕಲಿತಾ ಇರೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಸೊ STT ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.